ಈಗ ನಾವು ಕೆ ಇ ಎದ್ದು KRIDL ಎಕ್ಸಾಮದ್ದು ಮೂರನೇ ವಿಡಿಯೋ ಇದು. ಒಂದನೇ ವಿಡಿಯೋದಲ್ಲಿ 1 to 25 ಮಾಡಿದ್ವಿ, 25 to 62 ಸೆಕೆಂಡ್ ವಿಡಿಯೋದಲ್ಲಿ ಮಾಡಿದ್ವಿ. ಈಗ ಥರ್ಡ್ ವಿಡಿಯೋ ನೋಡ್ತಾ ಇದ್ದೀವಿ, 63 ಇಂದ 100 ಕ್ವಶನ್ಸ್ ತನಕ. ದ ಫಸ್ಟ್ ಕ್ವಶನ್, ಪಿಜೋಮೆಟ್ರಿಕ್ ಹೆಡ್ ಆಫ್ ಅ ಫ್ಲೋ ಈಸ್. ಇದು 3-4 ಸತಿ ರಿಪೀಟ್ ಆಗಿದೆ. ಎಷ್ಟರೊಳಗೆ ನಾನು ಆಲ್ರೆಡಿ 7 ವಿಡಿಯೋ ಮಾಡಿದ್ದೀನಿ. 7 ವಿಡಿಯೋದೊಳಗಡೆ 2-3 ಸತಿ ಇದು ರಿಪೀಟ್ ಆಗಿದೆ. ಓಕೆ, ದಿಸ್ ಇಸ್ ವಾಟ್ ಸಮ್ ಆಫ್ ಪ್ರೆಷರ್ ಹೆಡ್ ಆ್ಯಂಡ್ ಡಾಟಮ್ ಹೆಡ್ ಇಸ್ ದ ಕರೆಕ್ಟ್ ಆನ್ಸರ್. ಹೌದಾ? ನಿಮ್ಮಲ್ಲಿ ಟೋಟಲ್ ಹೆಡ್ ಅಂದರೆ ಗೊತ್ತದಲ್ಲ, ಟೋಟಲ್ ಹೆಡ್ ಈಸ್ ಈಕ್ವಲ್ ಟು ಬರ್ನೌಲಿಸ್ ಇಕ್ವೇಷನ್ ಬರ್ತದೆ. ಹೌದು, ಟೋಟಲ್ ಹೆಡ್ ಈಸ್ ಈಕ್ವಲ್ ಟು P/ρg ಪ್ಲಸ್ V²/2g ಪ್ಲಸ್ Z. ಇದಕ್ಕೆ ಟೋಟಲ್ ಹೆಡ್ ಅಂತಾರೆ, ಇದಕ್ಕೆ ಪ್ರೆಷರ್ ಹೆಡ್ ಅಂತಾರೆ, ಇದಕ್ಕೆ ಕೈನಮೆಟಿಕ್ ಹೆಡ್ ಅಥವಾ ಡಾಟಮ್ ವೆಲಾಸಿಟಿ ಹೆಡ್ ಅಂತಾರೆ, ಇದಕ್ಕೆ ಡಾಟಮ್ ಹೆಡ್ ಅಥವಾ ಪೊಟೆನ್ಷಿಯಲ್ ಹೆಡ್ ಅಂತ ಕರೀತಾರೆ. ಅವು ಮೂರರೊಳಗಡೆ ಈ ಫಸ್ಟ್ನೇದು ಮತ್ತು ಲಾಸ್ಟ್ನೇದು ತೊಗೊಂಡ್ರೆ ಅದಕ್ಕೆ ಪಿಜೋಮೆಟ್ರಿಕ್ ಹೆಡ್ ಅಂತ ಕರೀತಾರೆ. ಓಕೆ, ದಟ್ ಈಸ್ ಯುವರ್ ಪಿಜೋಮೆಟ್ರಿಕ್ ಹೆಡ್. ನೆಕ್ಸ್ಟ್ ಕ್ವಶನ್, ವಾಟರ್ ಈಸ್ ಫ್ಲೋಯಿಂಗ್ ಥ್ರೂ ಅ ಪೈಪ್ 90 mm diameter and the mean velocity 2 meter per second and has a gauge pressure of 350 kN per meter square. Find the total head if the pipe is 5 meter above the datum. ಯಾವ ಹೆಡ್ ಕೇಳಿದ್ರೆ? ಟೋಟಲ್ ಹೆಡ್ ಕೇಳಿದರೆ ಟೋಟಲ್ ಹೆಡ್ ಈಸ್ ಈಕ್ವಲ್ ಟು ಜಸ್ಟ್ ಹೇಳಿದೆ ಈಗ ನಿಮ್ಗೆ P/ρg ಪ್ಲಸ್ V²/2g ಪ್ಲಸ್ Z. ಕರೆಕ್ಟಾ? ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ ನೋಡು, 350 kN per meter square ಅಂತೆ. ಆಮೇಲೆ 90 mm ಡಯಾಮೀಟ್ರ್ ಅದು. ನೆಕ್ಸ್ಟು 2 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಅದು. ದಿಸ್ ಇಸ್ 350 ಇಂಟು 10⁻³ ಡಿವೈಡೆಡ್ ಬೈ ರೋ ವಾಟರ್ ಅಂತಂದಿರೋದ್ರಿಂದ 9000 ಇಂಟು 9.81 ಪ್ಲಸ್ V2 ಕೊಟ್ಟಿದ್ದಾರೆ 2 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್, 2² ಡಿವೈಡ್ ಬೈ 2 ಇಂಟು 9.81 ಮತ್ತು Z 5 ಮೀಟ್ರ್ ಕೊಟ್ಟಿದ್ದಾರೆ. ಇನ್ನು ಕರೆಕ್ಟಾಗಿ ವರ್ಕೌಟ್ ಮಾಡಿದರೆ ನಿಮಗೆ ಆನ್ಸರು 40.88 ಬರ್ತದೆ. ರೈಟಾ? ಫೈಂಡ್ ದ ಡೆಪ್ತ್ ಬಿಲೋ ದ ಫ್ರೀ ಸರ್ಫೇಸ್ ಆಫ್ ಆಯಿಲ್ ಹ್ಯಾವಿಂಗ್ ಅ ಡೆನ್ಸಿಟಿ 800 kg/m3 ವೇರ್ ದ ಪ್ರೆಷರ್ ಈಸ್ ಈಕ್ವಲ್ ಟು 2 ಬಾರ್. ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದಾನೆ, ಬಾರ್ ಅಂದರೆ ಎಷ್ಟು ಅಂತೇಳಿ ಗೊತ್ತಿರಬೇಕು ನಿಮಗೆ. 1 ಬಾರ್ ಈಸ್ ಈಕ್ವಲ್ ಟು 10⁵ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇದು 1 ಬಾರ್ ಅಂತಾರೆ. ಬಾರ್ ಈಸ್ ಅ ಯೂನಿಟ್ ಟು ಮೆಜರ್ ದ ಪ್ರೆಷರ್ ಆರ್ ಸ್ಟ್ರೆಸ್. ಕರೆಕ್ಟಾ? ನಾವು ಐಸೋ ಬಾರ್ ಅಂತ ಕೇಳಿರಲ್ಲ, ಐಸೋ ಬಾರ್ ಅಂತ ಕೇಳಿರ್ತೀರಿ. ಬಾರ್ ಅಂದರೆ ಏನು? ಐಸೋ ಅಂತಂದರೆ ಸೇಮ್, ಬಾರ್ ಅಂದರೆ ಸ್ಟ್ರೆಸ್ ಅಥವಾ ಸೇಮ್ ಸ್ಟ್ರೆಸ್ಸನ್ನು ಜಾಯಿಂಟ್ ಮಾಡಿರ್ತಕ್ಕಂಥ, ಸೇಮ್ ಪ್ರೆಷರ್ನ ಜಾಯಿಂಟ್ ಮಾಡಿರ್ತಕ್ಕಂಥ ಲೈನಿಗೆ ಐಸೋ ಬಾರ್ ಅಂತಾರೆ. ಹಂಗಿದು 2 ಬಾರ್ ಅಂತ ಕೊಟ್ಟರು. ಓಕೆ, ಇಲ್ಲಿ ನಾವು ಏನು ಮಾಡ್ಬೇಕಾಗಿತ್ತಂದ್ರೆ ಪ್ರೆಷರ್ ಈಸ್ ಈಕ್ವಲ್ ಟು ρgh ಮಾಡ್ಕೊಂಬಿಟ್ರೆ ಮುಗಿತು. ದೆನ್ ಹೆಚ್ ಕೇಳಿದೆ ನಾವು, ಏನು ಕೇಳಿದ್ರೆ ಡೆಪ್ತ್ ಬಿಲೋ ದ ಫ್ರೀ ಸರ್ಫೇಸ್ ಅಂತ ಕೇಳಿದೆ. ಅಂದರೆ ನಿಮಗಿಲ್ಲಿ ಒಂದು ಟ್ಯಾಂಕ್ ಅದ, ಈಗ ಟ್ಯಾಂಕನೋ ಏನೋ ಅದ, ಹಿಂಗೊಂದು ವಾಟರ್ ಅದ, ಇದು ಫ್ರೀ ಸರ್ಫೇಸ್ ಆಫ್ ಲಿಕ್ವಿಡ್ ಅಂತಾರೆ. ಇದು ಫ್ರೀ ಸರ್ಫೇಸ್ ಆಫ್ ಲಿಕ್ವಿಡ್ ಅಂತಾರೆ. ಕರೆಕ್ಟಾ? ಇದು ಎಷ್ಟು ಎತ್ತರ ಇದೆ ಅಂತ ಕೇಳಿದ್ರು ಅವರು, ಹೆಚ್ ಅಂತೇಳಿ. ಹಾಗಾದ್ರೆ ಇದ್ರದ್ದು ಆಯಿಲ್ದು ಡೆನ್ಸಿಟಿ ಕೊಟ್ಟಿದ್ದಾರೆ 800 kg/m3 ಅಂತೇಳಿ. ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ರ? 2 ಬಾರ್ ಅದರದ್ದು ಪ್ರೆಷರ್ ಎಟ್ ದ ಬಾಟಮು ಎಷ್ಟೈತಿ ಇಲ್ಲಿ? 2 ಬಾರ್ ಪ್ರೆಷರ್ ಅದ. ಹಾಗಾದ್ರೆ P ಈಸ್ ಈಕ್ವಲ್ ಟು ρgh ಹಾಕಿ 2 ಇಂಟು 10⁵ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆ್ಯಂಡ್ ರೋ ಅಂತಂದರೆ 800 ಬರಬೇಕು ಇಲ್ಲಿ. ಇದು ವಾಟರ್ ಅಲ್ಲ, ಆಯಿಲ್. ದೇರ್ಫೋರ್ ಇಂಟು 9.81 ಇಂಟು ಹೆಚ್ ಮಾಡ್ಕೋಬೇಕು. ಆವಾಗ 2 ಇಂಟು 10⁵ ಡಿವೈಡೆಡ್ ಬೈ 800 ಇಂಟು 9.81 ನಿಮಗೆ ಆನ್ಸರ್ ಬರ್ತದೆ 24.48. ಡೈರೆಕ್ಟ್ ಕ್ವಶನ್ ಇದು. 25.48 ರೈಟ್, 25.48 ಆನ್ಸರ್ ಬರ್ತದೆ. ನೆಕ್ಸ್ಟ್ ಕ್ವಶನ್, ದ ಟರ್ಮ್ ಅಲ್ಟರ್ನೇಟ್ ಡೆಪ್ತ್ ಇನ್ ಓಪನ್ ಚಾನಲ್ ಫ್ಲೋ ಈಸ್ ಯೂಸ್ಡ್ ಟು ಡೆಸಿಗ್ನೇಟ್ ದ ಡೆಪ್ತ್ಸ್ ಅಂತ ಕೇಳಿದೆ. ಇಲ್ಲಿ ಭಾಳ ಇಂಪಾರ್ಟೆಂಟ್, ನಾವು ವಿಡಿಯೋ ಮಾಡಬೇಕಾದಾಗೂ ಕೂಡ ಸ್ಟ್ರೆಸ್ ಕೊಟ್ಟು ಹೇಳಿದ್ದೀನಿ ಇದ್ರ ಬಗ್ಗೆ. 2 ರೀತಿಯ ಡೆಪ್ತ್ಸ್ ಬರ್ತಾವೆ. ಒಂದು ಸ್ಪೆಸಿಫಿಕ್ ಎನರ್ಜಿ ಕರ್ವ್ ಅಂತ ಹಾಕ್ತೀರಿ. ಸ್ಪೆಸಿಫಿಕ್ ಎನರ್ಜಿ ಕರ್ವ್ ಭಾಳ ಚಂದ ಎಕ್ಸ್ಪ್ಲೇನ್ ಮಾಡೈತಿ. ಓಕೆ, ಇದು ವಿಡಿಯೋದೊಳಗೆ ನೋಡಿರಿ. ಒಂದು ಪೊಟೆನ್ಷಿಯಲ್ ಎನರ್ಜಿ ಅಂತ ಇರ್ತದೆ, ಇದು ಪೊಟೆನ್ಷಿಯಲ್ ಎನರ್ಜಿ ಲೈನ್ ಇದು. ಇದು ಕೈನೆಟಿಕ್ ಎನರ್ಜಿ ಲೈನ್ ಇದು ಕೈನೆಟಿಕ್ ಎನರ್ಜಿ ಲೈನು. ಇನ್ನೂ ಒಂದು ಪೊಟೆನ್ಷಿಯಲ್ ಎನರ್ಜಿ ಲೈನ್ ಬರ್ತದೆ, ಇದು ಪೊಟೆನ್ಷಿಯಲ್ ಎನರ್ಜಿ ಲೈನ್. ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಎರಡನ್ನೂ ಕೂಡಿಸಿದ್ರಿ ಅಂತಂದ್ರೆ ಸ್ಪೆಸಿಫಿಕ್ ಎನರ್ಜಿ ಬರ್ತದೆ. V²/2g ಪ್ಲಸ್ Z ಇವು ಎರಡೂ ಕೂಡಿಸಿದ್ರೆ ಸ್ಪೆಸಿಫಿಕ್ ಎನರ್ಜಿ ಬರ್ತದೆ. ಹೌದಾ? ಈ ಸ್ಪೆಸಿಫಿಕ್ ಎನರ್ಜಿ ಕರ್ವ್ ಹೆಂಗೆ ಬರ್ತದೆ ಅಂದ್ರೆ ಹಿಂಗೆ ಬರ್ತದೆ. ಇದು ಸ್ಪೆಸಿಫಿಕ್ ಎನರ್ಜಿ, ಇಲ್ಲಿ ಟಚ್ ಆಗಲ್ಲ. ಇದು ಸ್ಪೆಸಿಫಿಕ್ ಎನರ್ಜಿ ಕರ್ವ್. ಸ್ಪೆಸಿಫಿಕ್ ಎನರ್ಜಿ ಕರ್ವ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಈ ಪಾಯಿಂಟ್.
ಈ ಪಾಯಿಂಟ್ ಏನು ಹೇಳ್ತದೆ, ಎಕ್ಸ್ ಆಕ್ಸಿಸ್ ಏನದ, ಎಕ್ಸ್ ಆಕ್ಸಿಸ್ ಎನರ್ಜಿ ಅದ, ವೈ ಆಕ್ಸಿಸ್ಸು ಡೆಪ್ತ್ ಅದ. ಹೀಗಿರಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬರ್ತದೆ, ಇದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಈ ಪಾಯಿಂಟಿಗೆ ಏನಂತ ಕರೆಯೋಣ ಅಂತಂದರೆ, ದಿಸ್ ಪಾಯಿಂಟ್ ಈಸ್ ಗಿವಿಂಗ್ ಮೀ ಮಿನಿಮಮ್ ಎನರ್ಜಿ, ಕರೆಕ್ಟಾ? ಈ ಕಡೆಯಿಂದ ಬಂದರೆ ಇದು ಮಿನಿಮಮ್, ಇದಕ್ಕಿಂತ ಕೆಳಗೆ ಯಾವುದಿಲ್ಲ, ಕೆಂಪ್ ಲೈನ್ ಇಲ್ಲ, ದೇರ್ ಫೋರ್ ಈ ಮಿನಿಮಮ್ ಆ್ಯಂಡ್ ಅ ಪರ್ಟಿಕ್ಯುಲರ್ ಡೆಪ್ತ್ ಏನದಲ್ಲ, ಆ ಡೆಪ್ತಿಗೆ ಕ್ರಿಟಿಕಲ್ ಡೆಪ್ತ್ ಅಂತ ಕರೀತಾರೆ. ಓಕೆ, ದ ಡೆಪ್ತ್ ಅಬೋವ್ ದ ಕ್ರಿಟಿಕಲ್ ಡೆಪ್ತ್, ದ ಡೆಪ್ತ್ ಬಿಲೋ ದ ಕ್ರಿಟಿಕಲ್ ಡೆಪ್ತ್, ಅಂದರೆ ದೀಸ್ ಆಲ್ ಪಾಯಿಂಟ್ಸ್ ಆರ್ ಡೆಪ್ತ್ ಬಿಲೋ ದ ಕ್ರಿಟಿಕಲ್ ಡೆಪ್ತ್ ಆ್ಯಂಡ್ ದೀಸ್ ಪಾಯಿಂಟ್ಸ್ ಆರ್ ಡೆಪ್ತ್ ಅಬೋವ್ ದ ಕ್ರಿಟಿಕಲ್ ಡೆಪ್ತ್. ಅಂಡರ್ಸ್ಟುಡಾ? ಓಕೆ, ಇದರೊಳಗೆ ಒಂದು ಸ್ವಲ್ಪ ಥಿಯರಿ ನೋಡಿಬಿಡೋಣ, ಸೊ ದಟ್ ನೀವು ನೆಕ್ಸ್ಟ್ ಯಾವ್ದಾರು ಕ್ವಶನ್ ಕೇಳಿದ್ರೆ ಆನ್ಸರ್ ಆಗ್ತಿರ್ತದೆ. ಓಕೆ, ಅಕಸ್ಮಾತಾಗಿ ಕ್ರಿಟಿಕಲ್ ಡೆಪ್ತ್ಗಿಂತ ಕಡಿಮೆ ಡೆಪ್ತ್ ಒಳಗೆ ಏನಾದರೂ ನಿಮ್ಮದು ಫ್ಲೋ ಆಗ್ತಿತ್ತು ಅಂದರೆ ಅದಕ್ಕೆ ಸೂಪರ್ ಕ್ರಿಟಿಕಲ್ ಫ್ಲೋ ಅಂತಾರೆ. ಸೂಪರ್ ಕ್ರಿಟಿಕಲ್ ಫ್ಲೋ ಅಂತ ಕೇಳ್ತಾರೆ, ಅಥವಾ ಶೂಟಿಂಗ್ ಫ್ಲೋ ಅಂತಾರೆ. ಶೂಟಿಂಗ್ ಫ್ಲೋ ಅಂತಾರೆ, ಶೂಟಿಂಗ್ ವೆಲಾಸಿಟಿ. ಅಕಸ್ಮಾತಾಗಿ ನಿಮ್ದು ಏನಾದರೂ ಫ್ಲೋ ಕ್ರಿಟಿಕಲ್ ಡೆಪ್ತ್ಗಿಂತ ಜಾಸ್ತಿ ಆಗಿ ಫ್ಲೋ ಆಗ್ತಿತ್ತು ಅಂದ್ರೆ ಅದಕ್ಕೆ ಸಬ್ ಕ್ರಿಟಿಕಲ್ ಫ್ಲೋ ಅಂತಾರೆ. ಒಂದು ನಿಮಿಷ. ಓಕೆ, ಏನಿತ್ತಿದು, ಇದ್ರ ಮೇಲ್ಗಡೆ ಇರ್ತಕ್ಕಂಥ ಪ್ರೆಷರ್ ಏನಂತಾರೆ ಇದಕ್ಕೆ, ವೆಲಾಸಿಟಿ ಏನಂತಾರೆ ಇದಕ್ಕೆ, ಸಬ್ ಕ್ರಿಟಿಕಲ್ ಫ್ಲೋ ಅಂತಾರೆ. ಓಕೆ, ಕರೆಂಟ್ ಓದು, ಅದರ ಸಲುವಾಗಿ ಒಂದು ಸ್ವಲ್ಪ ಬರಿಬೇಕಾದ್ರೆ ನಾನು ಬೇರೆ ಕನೆಕ್ಟಿವಿಟಿ ಮಾಡಿದ್ದೀನಿ, ಹಾಗಾಗಿ ಬರಿಬೇಕಾದ್ರೆ ಸ್ವಲ್ಪ ಅಕ್ಷರ ದುಂಡಾಗಂಗಿಲ್ಲ, ಮೊದಲಿನಕ್ಕಿಂತ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ. ಓಕೆ, ನಾವು ಇಟ್ ಇಸ್ ಏನಿದು ಸೂಪರ್ ಸಬ್ ಕ್ರಿಟಿಕಲ್ ಫ್ಲೋ. ಇದು ಮ್ಯಾಲಿದ್ರೆ ಅಂತ ಸಬ್ ಕ್ರಿಟಿಕಲ್ ಫ್ಲೋ. ಸಬ್ ಕ್ರಿಟಿಕಲ್ ಫ್ಲೋದೊಳಗಡೆ ಫ್ರೌಡ್ಸ್ ನಂಬರು ಲೆಸ್ ದ್ಯಾನ್ 1 ಇರ್ತದೆ. ಸೂಪರ್ ಕ್ರಿಟಿಕಲ್ ಫ್ಲೋದೊಳಗಡೆ ಫ್ರೌಡ್ಸ್ ನಂಬರು ಗ್ರೇಟರ್ ದ್ಯಾನ್ 1 ಇರ್ತದೆ. ಇದನ್ನು ನೆನ್ಪಿಟ್ಕೋಬೇಕು. ಇದು ಆದಮೇಲೆ ನಿಮ್ಗೆ ಈಗಿನ ಕ್ವಶನದ್ದು ಇಂಪಾರ್ಟೆನ್ಸ್ ಅರ್ಥ ಆಗ್ತದೆ. ಈಗ ನೋಡು, ಒಂದು ಅಕಸ್ಮಾತಾಗಿ ಇಫ್ ಐ ಹೋಲ್ಡ್ 1 ಪಾಯಿಂಟ್ ಹಿಯರ್ ಆ್ಯಂಡ್ ಅನದರ್ ಪಾಯಿಂಟ್ ಹಿಯರ್, ಈ ಎರಡೂ ಪಾಯಿಂಟ್ ನಾವು ಹೋಲ್ಡ್ ಮಾಡಿ ಅವೆರಡಕ್ಕೂ ಒಂದು ವರ್ಟಿಕಲ್ ಲೈನ್ ಏನಾದರೂ ನಾವು ಡ್ರಾ ಮಾಡಿಕೊಂಡ್ರೆ ಅದು ಬಂದು ಇಲ್ಲಿ ಕಟ್ ಆಗ್ತದೆ. ಅಂದರೆ ಇದು ಎನರ್ಜಿ ಫಾರ್ ಅ ಪರ್ಟಿಕ್ಯುಲರ್ ಎನರ್ಜಿ. ನೋಡಿಲಿ, ಫಾರ್ ಅ ಪರ್ಟಿಕ್ಯುಲರ್ ಎನರ್ಜಿ ಐ ಗಾಟ್ 2 ಡೆಪ್ತ್ಸ್, 1 ಡೆಪ್ತ್ ಹಿಯರ್, 1 ಡೆಪ್ತ್ ಹಿಯರ್ ಅಂತ. ಇದನ್ನು y2 ಅಂತ ಕರಿ, ಇದನ್ನು y1 ಅಂತ ಕರಿ, ಅಥವಾ ವೈಸ ವರ್ಸ. ಈಗ ನಿನಗೆ 2 ಡೆಪ್ತ್ಗಳು ಸೇಮ್ ಎನರ್ಜಿಗೆ ಕಾಣಕತ್ತದಲ್ಲ, ಇದಕ್ಕೆ ನಾವೇನಂತೀವಿ ಆಲ್ಟರ್ನೇಟ್ ಡೆಪ್ತ್ ಅಂತ ಕರಿತೀವಿ. ಮಗ ಆಯ್ತು, ಈಗೇನು ಓದ್ತಾ ಇದೀವಲ್ಲ ಅದೇ ಇದು ಆಲ್ಟರ್ನೇಟಿವ್ ಡೆಪ್ತ್ ಅಂದ್ರೇನು, ಸೇಮ್ ಸ್ಪೆಸಿಫಿಕ್ ಎನರ್ಜಿಗೆ 2 ಡಿಫ್ರೆಂಟ್ ಡೆಪ್ತ್ ಕಂಡು ಅಂತಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಇದಂತಾರೆ. ಅಂದರೆ ನೀ ಇಷ್ಟು ಡೆಪ್ತ್ ಇಲ್ಲಾದರೂ ನೀರನ್ನ ಚಲಾಯಿಸು, ಇಷ್ಟು ಡೆಪ್ತ್ ಒಳಗಾದರೂ ನೀರನ್ನ ಸಾಗಿಸು, ನಿನಗೆ ಸೇಮ್ ಎನರ್ಜಿ ಕನ್ಸ್ಯೂಮ್ ಆಗ್ತದೆ ಅಂತ ಇದು ಹೇಳಕತ್ತದ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತಂದರೆ, ಈ ಸ್ಪೆಸಿಫಿಕ್ ಎನರ್ಜಿ ಗ್ರಾಫ್ ಏನು ಹಾಕಿದನಲ್ಲ, ಇದು ಫಾರ್ ಅ ಪರ್ಟಿಕ್ಯುಲರ್ ಡಿಸ್ಚಾರ್ಜ್ ಇರ್ತದೆ. ಇದು ಫಾರ್ ಅ ಪರ್ಟಿಕ್ಯುಲರ್ ಡಿಸ್ಚಾರ್ಜ್. ಓಕೆ, ಹಾಗಾದರೆ ಆಲ್ಟರ್ನೇಟ್ ಡೆಪ್ತದ್ದು ಡೆಫಿನಿಷನ್ ಏನಾಯ್ತು ಈಗ? ಆಲ್ಟರ್ನೇಟ್ ಡೆಪ್ತ್ಸ್ ಆರ್ ಡೆಪ್ತ್ಸ್ ಅಟ್ ವಿಚ್ ಸೇಮ್ ಎನರ್ಜಿ ಕನ್ಸ್ಯೂಮ್ಡ್ ಅಥವಾ ಸೇಮ್ ಎನರ್ಜಿ ವಿಲ್ ಬಿ ಕನ್ಸ್ಯೂಮ್ಡ್ ಫಾರ್ ಅ ಪರ್ಟಿಕ್ಯುಲರ್ ಡಿಸ್ಚಾರ್ಜ್ ಅಂತ ಪೂರ ಹೇಳಬೇಕು. ಅವಾಗ ಅದಕ್ಕೆ ಆಲ್ಟರ್ನೇಟಿವ್ ಡೆಪ್ತ್ ಅಂತ ಹೇಳ್ತಾರೆ. ಈಗ ನಾವು ಬರೋಣ ಇಲ್ಲಿ. ಹ್ಯಾವಿಂಗ್ ಅ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ದ ಹೈಡ್ರಾಲಿಕ್ ಜಂಪ್, ಇಲ್ಲಿ ಸ್ವಲ್ಪ ಕ್ವಶನ್ ಮಾರ್ಕ್ ಇಡೋಣ, ಆಮೇಲೆ ಹೇಳ್ತೀನಿ ನಿಮಗೆ, ಇದನ್ನು ಸ್ವಲ್ಪ ಭಾಳ ಕನ್ಫ್ಯೂಸಿಂಗ್ ಅದ. ಹ್ಯಾವಿಂಗ್ ದ ಸೇಮ್ ಕೈನೆಟಿಕ್ ಎನರ್ಜಿ ಫಾರ್ ಅ ಗಿವನ್ ಡಿಸ್ಚಾರ್ಜ್, ಇಲ್ಲ ನಾವು ಕೈನೆಟಿಕ್ ಎನರ್ಜಿ ಬಗ್ಗೆ ಮಾತೇ ಆಡ್ತಾ ಇಲ್ಲ, ಹಾಗಾಗಿ ದಿಸ್ ಈಸ್ ಅ ರಾಂಗ್, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಹ್ಯಾವಿಂಗ್ ದ ಸೇಮ್ ಸ್ಪೆಸಿಫಿಕ್ ಎನರ್ಜಿ ಫಾರ್ ಅ ಗಿವನ್ ಡಿಸ್ಚಾರ್ಜ್ 100% ಕರೆಕ್ಟ್ ಡೆಫಿನಿಷನ್ ಹೇಳಕತ್ತಾರೆ ಅವರು. ಅಟ್ ದ ಬಿಗಿನಿಂಗ್ ಆ್ಯಂಡ್ ಅಟ್ ದ ಎಂಡ್ ಆಫ್ ಗ್ರ್ಯಾಜುವಲ್ ವೇರಿಡ್ ಫ್ಲೋ, ಗ್ರ್ಯಾಜುವಲ್ ವೇರಿಡ್ ಫ್ಲೋದೊಳಗಡೆ ನಮಗೆ ಸೂಪರ್ ಮತ್ತು ಸಬ್ ಕ್ರಿಟಿಕಲ್ದ ಅವಶ್ಯಕತೆನೇ ಬೆಳಂಗಿಲ್ಲ. ಇದನ್ನು ನಾನು ಕಾಟಾಕ್ಬಿಡ್ತೀನಿ. ಈಗ ನನಗೆ ಇದನ್ನು ಟಿಕ್ಕೇನೋ ಮಾಡಿದ್ದೀನಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಥಿಯರಿ ಹೇಳ್ತೀನಿ. ಅಟ್ ದ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ದ ಹೈಡ್ರಾಲಿಕ್ ಜಂಪ್, ಫಸ್ಟ್ ನಿಮ್ಗೆ ಅರ್ಥ ಆಗಬೇಕು ಹೈಡ್ರಾಲಿಕ್ ಜಂಪ್ ಅಂದ್ರೆ ಏನಂತೇಳಿ. ಓಕೆನಾ? ಇಲ್ಲಿ ಸ್ವಲ್ಪ ನೆನ್ಪಿಟ್ಗಿ, ಇದೇ ಪೇಜ್ ಒಳಗೆ ಹೇಳ್ತೀನಿ, ಬೇರೆ ಕಡೆ ಹೇಳಿದ್ರೆ ಅರ್ಥ ಆಗಲ್ಲ. ಈಗ ನಿಮ್ಮದೊಂದು ಏನೋ ಒಂದು ಅಬ್ಸ್ಟೇಕಲ್ ಅದ ಅಂತ ತಿಳ್ಕೊಡ್ರಿ. ಇದೊಂದು ಅಬ್ಸ್ಟೇಕಲ್ ಅದ, ಇಲ್ಲಿಂದ ಹಿಂಗೊಂದು ಅಬ್ಸ್ಟೇಕಲ್ ಅದ, ಇಲ್ಲಿಂದ ನೀರು ಬರ್ತಾ ಇದೆ, ಹಿಂಗೆ ಜಂಪ್ ಆಗಿಬಿಡ್ತದೆ. ಜಂಪ್ ಆದ ತಕ್ಷಣ ಅದು ಮತ್ತೆ ಒಂದು ಯಾವುದೋ ಒಂದು ದೊಡ್ಡ ಡೆಪ್ತನ್ನು ತೊಗೊಂಡು ಮುಂದಕ್ಕೆ ಹೋಗ್ತದೆ. ರೈಟಾ? ಲುಕ್ ಎಟ್ ಹಿಯರ್, ಇಲ್ಲಿ ಜಂಪ್ ಯಾವುದು ಅಂತ ಕೇಳಿದ್ರೆ ದಿಸ್ ಪಾರ್ಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಜಂಪ್. ಈ ಪಾರ್ಟನ್ನು ಜಂಪ್ ಅಂತ ಕರೀತಾರೆ. ಇದಕ್ಕಿಂತ ಮುಂಚೆ ಇಲ್ಲಿ ಡೆಪ್ತ್ ಎಷ್ಟಿತ್ತು? ಭಾಳ ಸಣ್ಣದಿತ್ತು ಅಂದ್ರೆ ಏನು? ಕ್ರಿಟಿಕಲ್ಗಿಂತ ಕೆಳಗಡೆ ಇತ್ತು. ಕ್ರಿಟಿಕಲ್ಗಿಂತ ಕೆಳಗಿತ್ತು ಅಂತಂದ್ರೆ ಅರ್ಥ ಸೂಪರ್ ಕ್ರಿಟಿಕಲ್ ಇತ್ತು. ಈ ಕಡೆಗೆ ಫ್ಲೋ ಏನದ? ಸೂಪರ್ ಕ್ರಿಟಿಕಲ್ ಅದ. ಇದು ಜಂಪ್ ಆದಮೇಲೆ ಅದು ಫ್ಲೋ ಏನಾಗದ ಅಂತಂದರೆ ಡೆಪ್ತ್ ಬೇರೆ ಡೆಪ್ತನ್ನು ತೊಗೊಂಡದ. ಇದು ಡೆಪ್ತ್ ಜಾಸ್ತಿ ಅದ. ಜಾಸ್ತಿ ಅಂದರೆ ಎದಕ್ಕಿಂತ ಜಾಸ್ತಿ ಅಂದರೆ ಕ್ರಿಟಿಕಲ್ಗಿಂತ ಜಾಸ್ತಿ ಅದ ಅಂದರೆ ಇದಕ್ಕೆ ಸಬ್ ಕ್ರಿಟಿಕಲ್ ಫ್ಲೋ ಅಂತಾರೆ. ಹಾಗಾದ್ರೆ ಇಫ್ ಫ್ಲೋ ಈಸ್ ಟೇಕಿಂಗ್ ಪ್ಲೇಸ್ ಫ್ರಾಮ್ ಸೂಪರ್ ಕ್ರಿಟಿಕಲ್ ಟು ಸಬ್ ಕ್ರಿಟಿಕಲ್, ಅಥವಾ ವೈಸ್ ವರ್ಸನ್ನು ಹೇಳ್ಬೋದು ನೀವು. ಸಬ್ ಕ್ರಿಟಿಕಲ್ ಟು
ಸಬ್ ಕ್ರಿಟಿಕಲ್ ಟು ಸೂಪರ್ ಕ್ರಿಟಿಕಲ್ ಇನ್ ಅ ಶಾರ್ಟ್ ಡಿಸ್ಟೆನ್ಸ್, ಇನ್ ಅ ಸ್ಮಾಲ್ ಡಿಸ್ಟೆನ್ಸ್ ಒಳಗಡೆ ಏನಾದರೂ ಈ ಟ್ರಾನ್ಸಿಷನ್ ಚೇಂಜ್ ಆಗ್ತಿತ್ತು ಅಂದ್ರೆ ಅಲ್ಲಿ ನಿಮ್ಗೆ ಹೈಡ್ರಾಲಿಕ್ ಜಂಪ್ ಕಣ್ಣಿಗೆ ಬರ್ತದೆ. ರೈಟಾ? ಓಕೆ, ಇಲ್ಲಿ ನೋಡು ಅಲ್ಟರ್ನೇಟ್ ಡೆಪ್ತ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಒಂದು ಡೆಪ್ತ್ ಬಿಲೋ ದ ಕ್ರಿಟಿಕಲ್ ಅದ, ಒಂದು ಡೆಪ್ತ್ ಅಬೋವ್ ದ ಕ್ರಿಟಿಕಲ್ ಅದ. ಕರೆಕ್ಟ್ ಅಲ್ಲ? ಒಂದು ಡೆಪ್ತ್ ಬಿಲೋ ದ ಕ್ರಿಟಿಕಲ್, ಒಂದು ಡೆಪ್ತ್ ಅಬೋವ್ ದ ಕ್ರಿಟಿಕಲ್ ಅದ. ಅಂದ್ರೆ ಒಂದು ಸೂಪರ್ ಕ್ರಿಟಿಕಲ್, ಒಂದು ಸಬ್ ಕ್ರಿಟಿಕಲ್ ಅದ. ಹಾಗಾದ್ರೆ ಇಫ್ ಏನದು ಟ್ರಾನ್ಸಿಷನ್ ಈಸ್ ಟೇಕಿಂಗ್ ಪ್ಲೇಸ್ ಫ್ರಮ್ ದಿಸ್ ಡೆಪ್ತ್ ಟು ದಿಸ್ ಡೆಪ್ತ್ ಅಂತಂದ್ರೆ ಹಾಗಾದರೆ ಅದು ಅಲ್ಟರ್ನೇಟಿವ್ ಡೆಪ್ತ್ ಅಂತ ಹೇಳಿದ್ವಿ ನಾವು ಫಾರ್ ಅ ಪರ್ಟಿಕ್ಯುಲರ್ ಎನರ್ಜಿ. ಹೌದಾ? ಈ ಎರಡು ಡೆಪ್ತ್ ಓಕೆ ಇಲ್ಲಿ ಇಷ್ಟಿರಲಿ. ಹಿಂಗಾದ್ರೆ ಹೆಂಗಪ್ಪ? ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಬೇರೆ ಇನ್ನು ತೊಗೊಂಡು ಹೇಳ್ತೀನಿ ನೋಡು, ಬ್ಲೂ ಕಲರ್, ವೈಲೆಟ್ ಕಲರ್. ಈಗ ನಂದು ಫಸ್ಟ್ ಡೆಪ್ತ್ ಇಷ್ಟಿತ್ತು, ಹೌದಾ? ಟ್ರಾನ್ಸಿಷನ್ ಆದಮೇಲೆ ಡೆಪ್ತ್ ಇಷ್ಟ ಆಯಿತು, ಅಥವಾ ಟ್ರಾನ್ಸಿಷನ್ ಆದಮೇಲೆ ಡೆಪ್ತ್ ಇಷ್ಟ ಆಯಿತು, ಟ್ರಾನ್ಸಿಷನ್ ಆದಮೇಲೆ ಡೆಪ್ತ್ ಇಷ್ಟು, ಟ್ರಾನ್ಸಿಷನ್ ಆದಮೇಲೆ ಇಷ್ಟು ಹಿಂಗೆ ಏನೋ ಒಂದು ಬೇರೆ ಡೆಪ್ತ್ ಆಗತ್ತೈತೆ ನನಗೆ. ಬಟ್ ಒಂದು ಬಿಲೋನ ಅದ, ಒಂದು ಅಬೋನ ಅದ. ಆಲ್ಟರ್ನೇಟಿವ್ ಡೆಪ್ತ್ ಒಳಗೂ ಕೂಡ ಒಂದು ಬಿಲೋ ಅದ, ಒಂದು ಅಬೋ ಅದ. ಈ ಡೆಪ್ತ್ ಒಳಗೂ ಕೂಡ ಒಂದು ಬಿಲೋ ಅದ, ಒಂದು ಅಬೋ ಅದ. ಬಟ್ ಈ ಎರಡು ಡೆಪ್ತ್ಗಳು ಹೈಡ್ರಾಲಿಕ್ ಜಂಪನ್ನು ಕಾಸ್ ಮಾಡ್ತದವಂದರೆ ಈ ಎರಡು ಡೆಪ್ತ್ಗಳಿಗೆ ಹೆಸರು ಏನಂತ ಕರ್ತಾರೆ ಅಂದರೆ ಕಾಂಜುಗೇಟ್ ಡೆಪ್ತ್ ಅಂತಾರೆ. ಇವಾಗ ಕಾಂಜುಗೇಟ್ ಡೆಪ್ತ್ ಅಂತಾರೆ. ನೋಡು, ಅವಾಗ ಕಾಂಜುಗೇಟ್ ಡೆಪ್ತ್ ಬಗ್ಗೆ ಕೇಳಿಲ್ಲ. ಎರಡು ಡೆಪ್ತ್ ಬಂದು, ಇದೂ y1 y2ನೇ, ಇದು y1 ಇದು y2ನೇ. ಬಟ್ ಇವು ಎರಡೂ ಡೆಪ್ತ್ ಒಳಗಡೆ ನಿಮ್ಗೆ ಸೇಮ್ ಎನರ್ಜಿ ಇರಂಗಿಲ್ಲ ಅಂದ್ರೆ ಅವು ಕಾಂಜುಗೇಟ್ ಡೆಪ್ತ್. ಒಂದು ಬಿಲೋ ಕ್ರಿಟಿಕಲ್ ಅದ, ಒಂದು ಅಬೋ ಕ್ರಿಟಿಕಲ್ ಅದ, ಬಟ್ ಸೇಮ್ ಎನರ್ಜಿ ಇಲ್ಲ, ಅದು ಕಾಂಜುಗೇಟ್ ಡೆಪ್ತ್. ಸೇಮ್ ಎನರ್ಜಿ ಅದ ಅಂದ್ರೆ ಅದು ಆಲ್ಟರ್ನೇಟ್ ಡೆಪ್ತ್. ಅಂಡರ್ಸ್ಟುಡ? ಕಾಂಜುಗೇಟ್ ಡೆಪ್ತ್ಗೆ ಇನ್ನೊಂದು ರೀತಿಯೂ ಬೇಕಾದ್ರೆ ಬರೀತಾರೆ. ಅದಕ್ಕೆ ನಿಮಗೆ ಸರ ಇನ್ನೂ ಸ್ಪಷ್ಟವಾಗಿ ಹೇಳ್ರಿ ಸರ ಅಂತನ್ನೋದಾದ್ರೆ ಈ ಕಡೆ ಬರ್ಕೊಂಬಿಡು, ಕಾಂಜುಗೇಟ್ ಡೆಪ್ತ್ ಬರ್ಕೋ, ಈ ಕಡೆ ಆಲ್ಟರ್ನೇಟ್ ಡೆಪ್ತ್ ಬರ್ಕೋ. ಆಲ್ಟರ್ನೇಟ್ ಡೆಪ್ತ್ ಮತ್ತು ಕಾಂಜುಗೇಟ್ ಡೆಪ್ತ್ ಒಳಗಡೆ y1 y2ನೇ ಇರ್ತದ, y1 y2ನೇ ಇರ್ತದ. ಒಂದು ಸೂಪರ್ ಇರ್ತದ, ಒಂದು ಸಬ್ ಇರ್ತದ. ಇದೂ ಸೂಪರ್ ಇರ್ತದ, ಒಂದು ಸಬ್ ಇರ್ತದ. ಏನು ಡಿಫ್ರೆನ್ಸ್ ಇಲ್ಲಲ್ಲ? ಓಕೆ, ಏನು ಡಿಫ್ರೆನ್ಸ್ ಅಂದ್ರೆ y1 y2 ಎಕ್ಸಿಸ್ಟ್ ಅಟ್ ಅ ಸೇಮ್ ಸ್ಪೆಸಿಫಿಕ್ ಫೋರ್ಸ್. ನೋಡು, ಸ್ಪೆಸಿಫಿಕ್ ಫೋರ್ಸ್ ಅಂತ ಅನ್ಬೇಕಿಲ್ಲಿ. ಇಲ್ಲಿ y1 y2 ಎಕ್ಸಿಸ್ಟ್ ಅಟ್ ಅ ಸೇಮ್ ಸ್ಪೆಸಿಫಿಕ್ ಎನರ್ಜಿ. ದಿಸ್ ಸ್ಪೆಸಿಫಿಕ್ ಎನರ್ಜಿ ಫಾರ್ ಅ ಗಿವನ್ ಡಿಸ್ಚಾರ್ಜ್. ಇಲ್ಲಿ ಫಾರ್ ಅ ಗಿವನ್ ಮೊಮೆಂಟಮ್ ಆಫ್ ಫ್ಲಕ್ಸ್ ಅಂತೇಳಿ. ಮೊಮೆಂಟಮ್ ಆಫ್ ಫ್ಲಕ್ಸ್ ಮೊಮೆಂಟಮ್ ಫೋರ್ಸು ಬಂತಂದ್ರೆ ಕಾಂಜುಗೇಟ್ ಡೆಪ್ತ್ಗಳು, ಸ್ಪೆಸಿಫಿಕ್ ಎನರ್ಜಿ ಡಿಸ್ಚಾರ್ಜ್ ಇಂತ ಬಂತಂದ್ರೆ ಅದಕ್ಕೆ ಆಲ್ಟರ್ನೇಟ್ ಡೆಪ್ತ್ಗಳು. ಅರ್ಥದ? ಕಾಂಜುಗೇಟ್ ಡೆಪ್ತ್ ಒಳಗಡೆ ಏನಾಗ್ತದ? ಹೈಡ್ರಾಲಿಕ್ ಜಂಪ್ ಆಗ್ತದ. ಕರೆಕ್ಟಾ? ಈಗ ನೋಡಿ, ಇನ್ನೊಂದ್ಸತಿ ಕ್ವಶನ್ ನೋಡಿ, ಅವಾಗ ಕನ್ಫ್ಯೂಸ್ ಮಾಡಕ್ಕೆ ಬಂದಿದ್ದ, ನಾವು ಕನ್ಫ್ಯೂಸ್ ಆಗಲಿಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಅಟ್ ದ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ದ ಹೈಡ್ರಾಲಿಕ್ ಜಂಪ್ ಅಂತ. ಅಟ್ ದ ಬಿಗಿನಿಂಗ್ ಆಫ್ ದ ಜಂಪು ಮತ್ತು ಆಫ್ಟರ್ ದ ಜಂಪು ಏನು ಕೊಟ್ಟಿದ್ದಾರೆ, ಎಂಡ್ ಆಫ್ ದ ಜಂಪು, ಅವೆರಡು ಡೆಪ್ತ್ ಕೇಳಿದಾನ. ಇದು ಈಗ ನಿಮ್ಗೆ ಅರ್ಥ ಆಯಿತು, ಇದಕ್ಕೆ ಕಾಂಜುಗೇಟ್ ಡೆಪ್ತ್ ಅಂತಾರೆ. ಅವ ನಮಗೆ ಕೇಳ್ತಕ್ಕಂಥದ್ದು ಆಲ್ಟರ್ನೇಟ್ ಡೆಪ್ತ್. ದೇರ್ ಫಾರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮುಂದೋಗೋಣ. ನೆಕ್ಸ್ಟ್ ಕೇಳ್ತಿದ್ದಾನೆ, ಅ 3 meter wide rectangular channel flowing at its normal depth 0.8 meter carries a discharge of 9.5 meter cube per second. The channel slope is ಅಂತ. ಚಾನಲ್ ಸ್ಲೋಪ್ ಮೇಲೆ ನನಗೆ KPSC ಇದು ಐಡಿಯಾ ಇಲ್ಲ, ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇನ್ನು ಮುಂದಿನ ಕ್ವಶನ್ ಪೇಪರ್ಸಲ್ಲಿ ಬಂದರೂ ಬರ್ಬೋದು. ಬಟ್ ಗೇಟ್ ಎಕ್ಸಾಮ್ ಟೀಚ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಹೇಳ್ತೀನಿ, ಚಾನಲ್ ಸ್ಲೋಪ್ಸ್ ಮೇಲೆ ಗೇಟ್ ಎಕ್ಸಾಮ್ ಯಾವ ಇಯರ್ದಾದರೂ ಇರಲಿ, ಒಂದು ಕ್ವಶನ್ ಮಾತ್ರ 100% ಪಕ್ಕ ಇರ್ತದೆ. 2 ಮಾರ್ಕ್ಸ್ ಅಂದ್ರೆ ಇರಲಿ, 1 ಮಾರ್ಕ್ಸ್ ಅಂದ್ರೆ ಇರಲಿ, 100 200 300% ಪಕ್ಕ ಇರ್ತದೆ. ಇದು ಸ್ಟೀಪ್ ಸ್ಲೋಪು, ಕ್ರಿಟಿಕಲ್ ಸ್ಲೋಪು, ಮೈಲ್ಡ್ ಸ್ಲೋಪು, ಅಡ್ವರ್ಸ್ ಸ್ಲೋಪು ಮತ್ತು ಹಾರಿಜಾಂಟಲ್ ಸ್ಲೋಪ್ ಇನ್ನೊಂದು ಐತಿ, ಅದಕ್ಕೆ ಹಾರಿಜಾಂಟಲ್ ಸ್ಲೋಪ್ ಅಂತಲೂ ಕರೀತಾರೆ. ಇದ್ರ ಮೇಲೆ ಕ್ವಶನ್ಸ್ ಇರ್ತಾವೆ. ಸ್ಟೀಪ್ ಸ್ಲೋಪ್ ಒಳಗಡೆ ಮತ್ತೆ 3 ಟೈಪ್ ಬರ್ತಾವೆ, ಕ್ರಿಟಿಕಲ್ ಒಳಗಡೆ 2 ಟೈಪ್ ಬರ್ತಾವೆ, ಮೈಲ್ಡ್ ಒಳಗಡೆ ಮತ್ತೆ 3 ಟೈಪ್ ಬರ್ತಾವೆ, ಅಡ್ವರ್ಸ್ ಒಳಗೆ 2 ಬರ್ತಾವೆ, ಹಾರಿಜಾಂಟಲ್ ಒಳಗೆ 2 ಬರ್ತಾವೆ. ಈ ಟೈಪ್ ಏನಾಗುತ್ತದ, ಸ್ಲೋಪ್ಸ್ಗಳು ಬೇರೆ ಬೇರೆ ಇರ್ತಾವೆ, ಅವನ್ನೆಲ್ಲ ನೀವು ನೋಡ್ಕೋಬೇಕು. ಅಂಡರ್ಸ್ಟುಡಾ? ಈಗ ನಮ್ಮ ಕ್ವಶನ್ ಏನು ಕೇಳಿದಾನಂತಂದರೆ, ಇದು ನಾನು ಫುಲ್ ಡೀಪಾಗಿ ಹೇಳಂಗಿಲ್ಲ ಇದ್ರ ಬಗ್ಗೆ, ನೀವು ಬೇಕಾದ್ರೆ ನಮ್ಮ ವೀಡಿಯೋ ನೋಡ್ಕೊಡ್ರದು, ಫುಲ್ ಡೀಪ್ ಇರತಕ್ಕಂಥ ವೀಡಿಯೋ ನೋಡ್ಕೊಳ್ರಿ. ಇಲ್ಲಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ಇಫ್ ಯುವರ್ ಹೆಡ್, ನಾರ್ಮಲ್ ಹೆಡ್ ಈಸ್ ಲೆಸ್ ದ್ಯಾನ್ ಕ್ರಿಟಿಕಲ್ ಹೆಡ್, ಒಂದು ಕಂಡೀಷನ್. ನಾರ್ಮಲ್ ಹೆಡ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಹೆಡ್, ಎರಡನೇ ಕಂಡೀಷನ್. ಇವನ್ನ ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಇದರೊಳಗೆ ಯಾವ್ದು ಸ್ಟೀಪ್ ಯಾವ್ದು ಕ್ರಿಟಿಕಲ್ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಿಮ್ಮೊಂದು ಹಿಂಟ್ ಕೊಡ್ತೀನಿ, ನಾವು ಹಿಂಟ್ ಕೊಟ್ಟು ನಿಮ್ಗೆ ಹೇಳ್ತೀನಿ. ಓಕೆನಾ?
ನೀವು ಮ್ಯಾನಿಂಗ್ಸ್ ಇಕ್ವೇಷನ್ ಆದ್ರೂ ತೊಗೊಳ್ರಿ ಅಥವಾ ಚಜ್ಜಿಸ್ ಇಕ್ವೇಷನ್ ಆದರೂ ತೊಗೊಳ್ರಿ, ನಿಮ್ಗೆ ಒಂದು ಕನ್ಫರ್ಮ್ ಆಗ್ತದೆ, ವಿ ಈಸ್ ಈಕ್ವಲ್ ಟು ಸಮಥಿಂಗ್ R/2/3 S/1/2 ಅಂತ ಹಿಂಗಿರ್ತೈತಿ, ಅಥವಾ 2/3 1/2 ಅಥವಾ ಏನೋ ಹಿಂಗಿರ್ತದೆ. R/S ಈ ಕಡೆ ಇರ್ತಾವೆ. R ಒಳಗಡೆ Y ಐತಿ, S ಅಂತೂ ಎಸ್ ಅದ. ಇದನ್ನು ಏನಾದರೂ ಉಳಿದ ಆಲ್ ಅದರ ಟರ್ಮ್ಸ್ ಆರ್ ಕಾನ್ಸ್ಟೆಂಟ್ ಅಂತ ತಿಳ್ಕೊಂಡೆ ಅಂದ್ರೆ S ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು Y ಅಂತ ಬರ್ತದೆ. ಕರೆಕ್ಟಾ? ಡೆಪ್ತ್ ಮತ್ತು ಸ್ಲೋಪ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರ್ತದೆ. ಓಕೆನಾ? ಇಲ್ಲಿ ನೋಡಿ, ಈಗ ಅಕಸ್ಮಾತಾಗಿ ನಾನು ಏನಾದರೂ ಇದನ್ನು ಹೆಚ್ ಮತ್ತು ಸಿ ಅಂತ ಬರೆದಿದ್ದೀನಿ. ಹೆಚ್ ಈಸ್ ಲೆಸ್ ದ್ಯಾನ್ HC ಅಂತಂದರೆ ಇದರೊಳಗೆ ನಾ ಹಿಂಗೆ ಬರಿಬೋದಲ್ಲ, ಈಗ S ಈಸ್ ಗ್ರೇಟರ್ ದ್ಯಾನ್ SC ಅಂತ ಬರಿಬೋದಾ? ಇದು ಕ್ರಿಟಿಕಲ್ ಸ್ಲೋಪು. ಇಲ್ಲಿ ಏನಾಯ್ತು, ಈಗ ಹೆಚ್ ಈಸ್ ಗ್ರೇಟರ್ ದ್ಯಾನ್ HC ಅಂತಂದ್ರೆ S ಈಸ್ ಲೆಸ್ ದ್ಯಾನ್ SC. ಉಲ್ಟಾ, ಇಲ್ಲಿ ಲೆಸ್ ದ್ಯಾನ್ ಸಿಂಬಲ್ ಅದ, ಇಲ್ಲಿ ಗ್ರೇಟರ್ ದ್ಯಾನ್ ಸಿಂಬಲ್ ಅದ, ಗ್ರೇಟರ್ ದ್ಯಾನ್ ಸಿಂಬಲ್ ಅದ, ಲೆಸ್ ದ್ಯಾನ್ ಸಿಂಬಲ್ ಅದ. ಈಗ ಇದರೊಳಗಡೆ ನಾನು ಕನ್ಕ್ಲೂಡ್ ಮಾಡೋಕೆ ಹಿಂಟ್ ಇಲ್ಲ, ಇದರೊಳಗಡೆ ಕನ್ಕ್ಲೂಡ್ ಮಾಡೋಕೆ ನನಗೆ ಹಿಂಟ್ ಅದ. ನೋಡು, ಯಾವುದೋ ಒಂದು ಸ್ಲೋಪನ್ನು ನೀನು ಹಾಕು, ಇದೊಂದು ಸ್ಲೋಪ್ ಅಂತ ತಿಳ್ಕೊ. ಈ ಸ್ಲೋಪನ್ನು ನೀನು ಕ್ರಿಟಿಕಲ್ ಸ್ಲೋಪ್ ಅಂತ ಕರ್ಕೊಂಡ ಮೇಲೆ ಈ ಒಂದೇದನ್ನು ಕಂಪೇರ್ ಮಾಡಿ. ಈಗ ಯಾವುದು ಇದು? ಎಸ್ ಈಸ್ ಗ್ರೇಟರ್ ದ್ಯಾನ್ SC ಅಂತ ಹೇಳ್ತಿದ್ದಾನೆ. ಅಂದರೆ ಕ್ರಿಟಿಕಲ್ ಸ್ಲೋಪ್ಗಿಂತನೂ ಎಕ್ಸಿಸ್ಟಿಂಗ್ ಸ್ಲೋಪ್ ಜಾಸ್ತಿ ಅದ ಅಂದ್ರೆ ಅರ್ಥ ಹಿಂಗದ. ಓಕೆ, ಜಾಸ್ತಿ ಸ್ಲೋಪ್ ಅದ ಅಂತಂದ್ರೆ ಇದಕ್ಕೆ ಸ್ಟೀಪ್ ಅಂತೇಳಿ ಹೆಸರು ಕೊಡ್ತಾರೆ ಅವರು. ಅದಕ್ಕೇನಂತ ಕೊಡ್ತಾರೆ? ಸ್ಟೀಪ್ ಸ್ಲೋಪ್ ಅಂತ ಕೊಡ್ತಾರೆ. ಹಿಂಗೇನ್ರಿ ಇತ್ತಂದ್ರೆ S ಈಸ್ ಲೆಸ್ ದ್ಯಾನ್ SC ಅಂತಿತ್ತಂದ್ರೆ ಅದ್ರ ಇದಕ್ಕಿಂತನೂ ಮೈಲ್ಡ್ ಇರ್ತದೆ, ಅದಕ್ಕೆ ಮೈಲ್ಡ್ ಸ್ಲೀಪ್ ಅಂತಾರೆ. ವರ್ಡ ಹೇಳ್ಕೊಡ್ತಾವೆ, ಸ್ಟೀಪ್ ಅಂದ್ರೆ ಏನು, ಮೈಲ್ಡ್ ಅಂದ್ರೆ ಏನಂತ. ಓಕೆ, ಹಾಗಾದ್ರೆ ಈಗ ನಾವು ಬರೋಣ, ಇದಕ್ಕೆ ಸ್ಟೀಪ್ ಸ್ಲೀಪ್ ಅಂತಾರೆ, ಇದಕ್ಕೆ ಮೈಲ್ಡ್, ಇದಕ್ಕೇನಂತಾರೆ ಮೈಲ್ಡ್ ಸ್ಲೋಪ್ ಅಂತ ಕರೀತಾರೆ. ನಮ್ಮ ಪ್ರಾಬ್ಲಮ್ಮು ಮೈಲ್ಡ್ ಸ್ಲೋಪದ್ದು ಸ್ಟೀಪ್ ಸ್ಲೋಪದ್ದು ಗೊತ್ತಿಲ್ಲಲ್ಲ. ನೋಡೋಣ. ಅದಕ್ಕೆ ಇಲ್ಲಿ ಏನು ಮಾಡಿದಾನೆ ಅಂತಂದ್ರೆ, ಈ ಪ್ರಾಬ್ಲಮ್ ಒಳಗಡೆ, ಈ ಕ್ವಶನ್ ಒಳಗಡೆ ಅವ್ನು ಸ್ವಲ್ಪ ನಿಮ್ಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದಾನೆ. ಏನಂದ್ರೆ, ನೀವು ಕಂಡು ಹಿಡ್ಕೊಂಡು ಹೇಳಿ ನನಗೆ ಅಂತೇಳಿ. ರೈಟಾ? ಇಲ್ಲಿ 3 ಮೀಟ್ರ್ ವೈಡ್ ಚಾನಲ್ ಅದ, ವೈಡ್ ಚಾನಲ್ 3 ಮೀಟ್ರ್ ಅದ. ಇದ್ರೊಳಗಡೆ ಡೆಪ್ತ್ ಆಫ್ ವಾಟರ್ 0.8 ನಿಂದಿರಿಸಿದಾನ. ಇದರೊಳಗಡೆ 9.5 m³/s ಅದ. ಓಕೆ, ಈಗ ಇಲ್ಲೇನು ಡೆಪ್ತ್ ಕೊಟ್ಟನಲ್ಲ, ಇದನ್ನೇ ನಾನು ಡೈರೆಕ್ಟ್ ಏನು ಅಂದ್ಬಿಡ್ತೀನಿ, ಹೆಚ್ ಅಂದ್ಬಿಡ್ತೀನಿ. H = 0.8 ಅಂತ ಬರೆದ್ಬಿಡೋಣ ಇಲ್ಲಿ. H = 0.8. ಈ ನನಗೆ HC ಬೇಕು. HCಗೆ ಯಾವಾಗಲೂ ರೆಕ್ಟ್ಯಾಂಗಲ್ ಚಾನಲ್ಗೆ ಒಂದು ಬೈಹ್ಯಾಟ್ ಹಾಕೋಬೇಕು, √Q² ಅಂತೇಳಿ. Q ಅಂತಂದರೆ ಸ್ಮಾಲ್ q ಈಸ್ ಈಕ್ವಲ್ ಟು ಕ್ಯಾಪಿಟಲ್ Q/B ಅಂತೇಳಿ. ಕ್ಯಾಪಿಟಲ್ Q ಎಷ್ಟೈತಿ? ಕ್ಯಾಪಿಟಲ್ Q 9.5 ಅದ, ಡಿವೈಡೆಡ್ ಬೈ 3 ಮೀಟರ್ ಅದ. ಇದೊಂದು ಏನೋ ಒಂದು ಆನ್ಸರ್ ಬರ್ತದೆ, ನೆನ್ಪಿಟ್ಕೋ. ಆ ಆನ್ಸರ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಮನ. ಕರೆಂಟ್ ಹೋಗ್ಯಾವ, ನನಗೆ ಕಾಣಂಗಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಈಗ 9.5ನ ಇಲ್ಲಿ ಹಾಕು, 9.5/3ನ ಇಲ್ಲಿ ಹಾಕು, ಸ್ಕ್ವೇರ್ ಮಾಡು, ಡಿವೈಡ್ ಬೈ 9.81, ಅದು ಕ್ಯೂಬ್ ರೂಟ್ ಹಾಕು, ಆನ್ಸರ್ 1 ಬರ್ತದೆ. ಓಕೆ, ಇಲ್ಲೇನು ಬಂತಿದ್ದು? HC = 1 ಬಂದು ಅಂದರೆ ನಿಮ್ಮ ಹೆಚ್ ಏನದಲ್ಲ, ಹೆಚ್ ಈಸ್ ಲೆಸ್ ದ್ಯಾನ್ HC ಅದ. HC ಜಾಸ್ತಿ ಅದ, ಹೆಚ್ ಕಡಿಮೆ ಅದ. ಯಾಕೆ ಹೇಳಿ? HC 1 ಅದ. ಹಾಗಾದ್ರೆ ಸ್ಲೋಪ್ ಒಳಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? ಸ್ಲೋಪ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಸ್ಲೋಪ್. ಸ್ಲೋಪ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಅಂದರೆ ಸ್ಟೀಪ್ ಇರಬೇಕು. ದೇರ್ಫೋರ್ ಸ್ಟೀಪ್ ಈಸ್ ದ ಕರೆಕ್ಟ್ ಆನ್ಸರ್. ರೈಟಾ? ನೆಕ್ಸ್ಟ್ ಕ್ವಶನ್, ಅ ಯೂನಿಫಾರ್ಮ್ ಫ್ಲೋ ಇನ್ ವಿಚ್ ಇನ್ ಅ ಚಾನಲ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಯೂನಿಫಾರ್ಮ್ ಫ್ಲೋ ಅಂದ್ರೆ ಏನು? ಫಸ್ಟ್ ಈ ಕಡೆ ಬರ್ಕೊಂಬಿಡು. ರೇಟ್ ಆಫ್ ಚೇಂಜ್ ಆಫ್ ಡೆಪ್ತ್ ಈಸ್ ನಾಟ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್. ರೈಟಾ? ∂y ಡಿವೈಡೆಡ್ ಬೈ ∂x ಅಥವಾ ∂s ಅಂತ ಬರೀತಾರೆ. XYZ ಯಾವುದರ ಬರಬೇಕು, ಈಸ್ ಈಕ್ವಲ್ ಟು 0. ಅಂದರೆ ಡೆಪ್ತ್ ಈಸ್ ನಾಟ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ನಾವು ನೋಡಬೇಕಾದ್ರೆ. ಟೋಟಲ್ ಎನರ್ಜಿ ರಿಮೈನ್ ಕಾನ್ಸ್ಟೆಂಟ್ ಅಲಾಂಗ್ ದ ಚಾನಲ್, ಬೇಡ. ಗ್ರೇಡಿಯಂಟ್ ಆಫ್ ದ ಟೋಟಲ್ ಎನರ್ಜಿ ಈಸ್ ಪ್ಯಾರಲಲ್ ಟು ದ ಚಾನಲ್ ಬೆಡ್. ಓಕೆ, ನೋಡೋಣ. ಸ್ಪೆಸಿಫಿಕ್ ಎನರ್ಜಿ ಬಿಕಮ್ಸ್ ಎನರ್ಜಿ ಡಿಕ್ರೀಸಸ್ ಅಲಾಂಗ್ ದ ಚಾನಲ್, ಅಲ್ಲ. ಟೋಟಲ್ ಎನರ್ಜಿ ಐದರ್ ರೈಸಸ್ ಆರ್ ಫಾಲ್ಸ್ ಡಿಪೆಂಡಿಂಗ್ ಅಪಾನ್ ದ ಫ್ರೌಡ್ ನಂಬರ್, ಅಲ್ವೇ ಅಲ್ಲ. ಓಕೆ, ಇನ್ನೊಂದು ನೋಡು, ಯೋಚನೆ ಮಾಡು. ಯೂನಿಫಾರ್ಮ್ ಫ್ಲೋ ಅಂತಂದ್ರೆ ಅಲ್ಲಿ ಡೆಪ್ತು ಮತ್ತು ಬಾಟಮ್ ಆಫ್ ದ ಚಾನಲ್ ಇವೆರಡರದ್ದು ಪ್ಯಾರಲಲ್ ಇರಲೇಬೇಕಲ್ಲ. ಬಿಕಾಸ್ ಇವೇನು ಹೇಳ್ಕತ್ತಾನೆ, ಡೆಪ್ತ್ ಚೇಂಜ್ ಆಗ್ಬಾರ್ದು ಅಂತ ಹೇಳಕತ್ತಾನೆ ಸ್ಪೇಸಿಗೆ. ಅಂದ್ರೆ ನೋಡು, ಇದು ಎಲ್ಲಿ ಎಷ್ಟು ಡೆಪ್ತ್ ಇರ್ತದಲ್ಲ, ಇಲ್ಲಿನೂ ಕೂಡ ಅಷ್ಟೇ ಡೆಪ್ತ್ ಇರಬೇಕು ಅಂತಂದರೆ ಈ ಚಾನಲ್ಲು ಮತ್ತು ಈ ಚಾನಲ್ ಏನಾಗಿರಬೇಕು? ಪ್ಯಾರಲಲ್ ಟು ಈಚ್ ಅದರ್ ಆಗಬೇಕು. ಅದು ನಿಮಗೆ ಇದೇ ಒಂದು ಆಪ್ಷನ್ ಕೊಡಕತ್ತದ. ಗ್ರೇಡಿಯಂಟ್ ಆಫ್ ದ ಟೋಟಲ್ ಎನರ್ಜಿ ಈಸ್ ಪ್ಯಾರಲಲ್ ಟು ದ ಚಾನಲ್ ಬೆಡ್. ದಿಸ್ ಇಸ್ ಓನ್ಲಿ ಒನ್ ಆಪ್ಷನ್. ಟೋಟಲ್ ಎನರ್ಜಿ ಕಾನ್ಸ್ಟೆಂಟ್ ಇಡಬೇಕಂತೇನು ರೂಲ್ ಏನಿಲ್ಲ, ತೆಗೆದುಬಿಡೋಣ. ಸ್ಪೆಸಿಫಿಕ್ ಎನರ್ಜಿ ಡಿಕ್ರೀಸಸ್ ಅಲಾಂಗ್ ದ ಚಾನಲ್ ಅಂದ್ರೆ ಸ್ಪೆಸಿಫಿಕ್ ಎನರ್ಜಿ ಅಂತ ವರ್ಡ್ ಬರಾಕತ್ತೈತೆ ಅಂದರೆ ಇದು ಗ್ರ್ಯಾಜುವಲ್ ವೇರಿಡ್ ಫ್ಲೋ. ಇದನ್ನು ಗ್ರ್ಯಾಜುವಲ್ ವೇರಿಡ್ ಫ್ಲೋ ಅಥವಾ ರ್ಯಾಪಿಡ್ ವೇರಿಡ್ ಫ್ಲೋ, ಇವೆರಡೂ ಕೂಡ ವೇರಿಡ್ ಫ್ಲೋದೊಳಗೆ ಬರ್ತದ. ಗ್ರ್ಯಾಜುವಲ್ ಇರಲಿ, ರ್ಯಾಪಿಡರ್ ಇರಲಿ, ಇವೆರಡು ವೇರಿಡ್ ಫ್ಲೋ ಬರ್ತದೆ. ಬಟ್ ಇದು ಯಾವ್ದು ಕೇಳಕತ್ತೆ? ನಾವು ಯೂನಿಫಾರ್ಮ್ ಫ್ಲೋ ಕೇಳಕತ್ತೇನೆ. ಅಂದರೆ ಈ ಎರಡು ಆಪ್ಷನ್ ಇದಕ್ಕೆ ಸಂಬಂಧ ಇಲ್ಲ. ಗ್ರೇಡಿಯಂಟ್ ಆಫ್ ದ ಟೋಟಲ್ ಎನರ್ಜಿ is parallel to the channel bed is a correct answer.
ಇನ್ನು ಬ್ಯಾರೇಜ್ ಕ್ರೆಸ್ಟ್ ಲೆವೆಲ್ ಈಸ್ ಕೆಪ್ಟ್ ಅಂತ ಹೇಳ್ತಾನೆ. ಓಕೆ, ಇದು ನೆನ್ಪಿಟ್ಕೋಬೇಕು. ಇನ್ನು ಬ್ಯಾರೇಜ್ ಕ್ರೆಸ್ಟ್ ಲೆವೆಲ್ ಈಸ್ ಆಲ್ವೇಸ್ ಲೋ ವಿತ್ ಲಾರ್ಜ್ ಗೇಟ್ಸ್. ಕರೆಕ್ಟಾ? ನೆಕ್ಸ್ಟ್, if the base period of a 6-hour unit hydrograph of a basin is 80 hours, then the 12-hour hydrograph derived from the 6-hour unit hydrograph will have the base period ಅಂತ ಕೇಳಿದಾನೆ. ಓಕೆ, ಫಸ್ಟ್ ನಾವೇನು ತಿಳ್ಕೊಬೇಕು, ಇಲ್ಲಿ ಗ್ರಾಫ್ ಇರ್ತದೆ, ಹೈಡ್ರೋಗ್ರಾಫ್ ಇರ್ತದೆ. ಆ ಹೈಡ್ರೋಗ್ರಾಫ್ ಹೆಂಗಾರ ಇರಲಿ, ಅದು ಯಾವ್ದಾರ ಶೇಪ್ ಇರಲಿ, ಲೆಟ್ ಅಸ್ ಕನ್ಸಿಡರ್ ದ ಹೈಡ್ರೋಗ್ರಾಫ್ ಈಸ್ ಲೈಕ್ ದಿಸ್. ಈ ಬೇಸ್ ಪೀರಿಯಡ್ ಎಷ್ಟಿದೆ ಅಂತ ಹೇಳಿದ ನಾವು, ಬೇಸ್ ಪೀರಿಯಡ್ ಹೇಳಿದನ 80 ಅವರ್ಸ್ ಅಂತ. ಇಲ್ಲಿ ಬರೋಣ, ಇದೇನಿದು 80 ಅವರ್ಸ್ ಅಂತ. ಓಕೆ, ಇನ್ನೂ ಒಂದು ಏನು ಹೇಳಿದ್ರೆ 6 ಅವರ್ ಯೂನಿಟ್ ಹೈಡ್ರೋಗ್ರಾಫ್. ಇದು 6 ಅವರ್ ಯೂನಿಟ್ ಹೈಡ್ರೋಗ್ರಾಫ್. ಈ 6 ಅವರ್ ಯೂನಿಟ್ ಹೈಡ್ರೋಗ್ರಾಫನ್ನು ಯೂಸ್ ಮಾಡಿಕೊಂಡು 12 ಅವರ್ ಯೂನಿಟ್ ಹೈಡ್ರೋಗ್ರಾಫನ್ನು ಕನ್ಸ್ಟ್ರಕ್ಟ್ ಮಾಡ್ತಾನೆ. ಅಂದ್ರೆ ಅರ್ಥ, ಈಗ ಇದನ್ನು ಲ್ಯಾಗ್ ಅಂತಾರೆ, ಇದಕ್ಕೆ ಟೈಮ್ ಲ್ಯಾಗ್ ಆಗ್ಬೇಕು. ಇಲ್ಲಿ ಒಂದು 6 ಅವರ್ಸ್ ಲ್ಯಾಗ್ ಮಾಡಿಕೊಂಡು ಸೇಮ್ ಗ್ರಾಫ್ ಇನ್ನೊಂದು ಹಾಕ್ಬೇಕು. ಇಲ್ಲಿ ಸೇಮ್ ಗ್ರಾಫ್ ಇನ್ನೊಂದು ಹಾಕಬೇಕು. ಈ ರೀತಿ ಎರಡು ಸೇಮ್ ಗ್ರಾಫನ್ನು ಹಾಕಿ ಆ ಎರಡೂ ಕೋಆರ್ಡಿನೇಟ್ಸ್ಗಳು ಪರ್ಟಿಕ್ಯುಲರ್ ಟೈಮಲ್ಲಿ ಇರ್ತಕ್ಕಂಥದ್ದು ಕೋಆರ್ಡಿನೇಟ್ಸ್ಗಳನ್ನು ಕೂಡಿಸಿದಾಗ ನಿಮಗೆ ಯೂನಿಟ್ ಡಿವೈಡೆಡ್ ಬೈ 2 ಮಾಡಿದಾಗ ಯೂನಿಟ್ ಹೈಡ್ರೋಗ್ರಾಫ್ ಆಫ್ 12 ಅವರ್ಸ್ ಬರ್ತದೆ. ಇದು ಕನ್ಸ್ಟ್ರಕ್ಷನ್ ಆಫ್ ಯೂನಿಟ್ ಹೈಡ್ರೋಗ್ರಾಫ್. ಚೆನ್ನಾಗಿ ಓದಬೇಕು ಅದು ಚಾಪ್ಟರ್. ಆವಾಗ ನಿಮ್ಮದು ಅದೇನು ಕಂಬೈಂಡ್ ಆಗಿರ್ತಕ್ಕಂಥ ಯೂನಿಟ್ ಹೈಡ್ರೋಗ್ರಾಫ್ 12 ಅವರ್ದು ಈ ರೀತಿ ಬ್ಲೂ ಕಲರ್ ಕಾಣುತ್ತೆ. ಈ ಬ್ಲೂ ಕಲರ್ ಕಾಣುತ್ತೆ ಅಂದ್ರೆ ಅರ್ಥ ಏನಿದು, ಅದರದ್ದು ಬೇಸ್ ಪೀರಿಯಡ್ ಇಷ್ಟ ಆಯಿತು ಅಂತ ಅರ್ಥ. ಇಲ್ಲಿ 80 ಇತ್ತು, ಇದು ಈ ಕಡೆ ಶಿಫ್ಟ್ ಆಯಿತು ಅಂದರೆ ಇದನ್ನು ಈ ಕಡೆ ಶಿಫ್ಟ್ ಆಯಿತು. ಇದು 6 ಅವರ್ಸ್ಗೆ ಶಿಫ್ಟ್ ಆಗಿರ್ತದೆ, ಇದು 6 ಅವರ್ಸ್ ಶಿಫ್ಟ್ ಆಗಿತ್ತು ಅಂದರೆ ಇದು ಎಕ್ಸ್ಟ್ರಾ 6 ಅವರ್ಸ್ ಆಗಿರೋದ್ರಿಂದ 86 is the base period for 12-hour unit hydrograph. There is a 86 is the correct answer. The best method of applying irrigation water to sandy undulated area. ಓಕೆ, ಇದರೊಳಗಡೆ ಇರಿಗೇಷನ್ ಚಾಪ್ಟ್ರಲ್ಲಿ ಇರಿಗೇಷನ್ PDF-ಗಳಲ್ಲಿ ಟೈಪ್ಸ್ ಆಫ್ ಇರಿಗೇಷನ್ಸ್ ಅಂತದವು, ಅದರದ್ದು ಮೆರಿಟ್ಸು, ಡಿಮೆರಿಟ್ಸು ಮತ್ತು ಸೂಟೇಬಿಲಿಟಿ ಅಷ್ಟು ಓದ್ಕೊಂಬಂದ್ರಿ ಅಂದರೆ ಇಂಥ ಪ್ರಾಬ್ಲಮ್ಸನ್ನು ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ದಿಸ್ ಇಸ್ ಅ ಸ್ಪ್ರಿಂಕ್ಲರ್ ಮೆಥಡ್. ಲೀನಿಯರ್ ರಿಸರ್ವಾಯರ್ ಈಸ್ ಒನ್ ಇನ್ ವಿಚ್ ದ ಸ್ಟೋರೇಜ್ ವೇರೀಸ್ ಲೀನಿಯರ್ಲಿ ವಿತ್ ಔಟ್ಫ್ಲೋ. ಲೀನಿಯರ್ ರಿಸರ್ವಾಯರ್ ಅಂದ್ರೆ ಸ್ಟೋರೇಜು ಮತ್ತು ಔಟ್ಫ್ಲೋ ಎರಡೂ ಏನಿರಬೇಕು, ಲೀನಿಯರ್ ಇರಬೇಕು. ಎಷ್ಟು ಬರ್ತಾ ಅಷ್ಟು ಹೋಗ್ಬೇಕು, ಅದಕ್ಕೆ ಏನಂತಾರೆ, ಲೀನಿಯರ್ ರಿಸರ್ವಾಯರ್ ಅಂತ ಹೇಳ್ತಾರೆ. ನೆಕ್ಸ್ಟ್, ದ ಬಾರ್ ಈಸ್ ಕ್ರಾಸ್ ಸೆಕ್ಷನಲ್ ಏರಿಯಾ ಕೊಟ್ಟಿದ್ದಾರೆ, ಈ ಸಬ್ಜೆಕ್ಟೆಡ್ ಟು ಆಕ್ಸಿಯಲ್ ಫೋರ್ಸ್ ಆಫ್ 100 kN. The modulus of elasticity 2 × 10⁵ Newton per mm square. Poisson's ratio 0.25. The change in lateral dimension ಅಂತ ಕೇಳಿದೆ. ಓಕೆ, ಬರ್ಕೊಂಡು ತಗೋಣ. ಈ ಕಡೆ ಸಣ್ಣದ ಪ್ರಾಬ್ಲಮ್, ಬಟ್ ಬರೆಯೋಣ. ಏರಿಯಾ 100/100 ಅಂತೆ. ಏರಿಯಾ ಎಷ್ಟದ, 100/100. ಪಾಯ್ಸನ್ಸ್ ರೇಷಿಯೋ 0.25 ಅಂತೆ. ನೆಕ್ಸ್ಟ್ ಏನು ಕೊಟ್ಟಿದ, ಈ ವ್ಯಾಲ್ಯೂ ಕೊಟ್ಟಿದ್ದಾನೆ 2 × 10⁵. 2 × 10⁵. ಮತ್ತೇನು ಕೊಟ್ಟಿದ, ಲೋಡು 100 kN ಕೊಟ್ಟಿದ್ದಾನೆ. ಮುಗಿತಾ? ಓಕೆ, ಆ ಕಡೆ ಹೋಗೋಣ ಬಾ. ಲೋಡು 100 kN ಕೊಟ್ಟಿದ್ದಾನೆ. ಓಕೆನಾ? ನಮಗೇನು ಕೇಳ್ತಿದ್ದಾನೆ ಅಂದರೆ ಚೇಂಜ್ ಇನ್ ಲ್ಯಾಟ್ರಲ್ ಡೈಮೆನ್ಷನ್ ಅಂತ ಕೇಳ್ತಿದ್ದಾನೆ. ಇದು ಸ್ಕ್ವೇರ್ ಬಾರ್ ಅದ, ಹಿಂಗೊಂದು ಈ ಸ್ಕ್ವೇರ್ ಬಾರಲ್ಲಿ ಇದು 100 mm ಅದ, ಇದು 100 mm ಅದ. ಇದ್ರದ್ದು ಎಷ್ಟು ಚೇಂಜ್ ಆಗ್ತದ ಡೈಮೆನ್ಷನ್, ಲ್ಯಾಟ್ರಲ್ ಡೈಮೆನ್ಷನ್ ಕೇಳ್ತಿದ್ದಾನೆ. ಬಟ್ ನಮಗೆ ಲ್ಯಾಟ್ರಲ್ ಡೈಮೆನ್ಷನ್ಗೆ ಯಾವುದೂ ಇಕ್ವೇಷನ್ ಇಲ್ಲ, ಬಟ್ ಲಾಂಗಿಟ್ಯೂಡನಲ್ ಡೈಮೆನ್ಷನ್ಸಿಗೆ ಅದ ಲಾಂಗಿಟ್ಯೂಡನಲ್ ಸ್ಟ್ರೈನ್. ಅದಕ್ಕೆ ನಿಮ್ಮ ಪಾಯ್ಸನ್ಸ್ ರೇಷಿಯೋ ಅಂದರೆ ಏನು, ಪಾಯ್ಸನ್ಸ್ ರೇಷಿಯೋ ಈಸ್ ಲ್ಯಾಟ್ರಲ್ ಸ್ಟ್ರೈನ್ ಡಿವೈಡೆಡ್ ಬೈ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಂತ ಬರ್ತದೆ. ಈ ನಾವು ಲಾಂಗಿಟ್ಯೂಡನಲ್ ಸ್ಟ್ರೈನ್ ಕಂಡು ಹಿಡ್ಕೋಬೋದು. ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನದ, ∆L ಚೇಂಜ್ ಇನ್ ಲೆಂತ್ ಈಸ್ ಈಕ್ವಲ್ ಟು PL/AE ಅಂತದ. ಈ ಎಲ್ಲನ್ನು ಈ ಕಡೆ ತೊಗೊಂಡು ಬಾ, ಈ ಕಡೆ ಕಟಕ್, ಅವಾಗ ಇದೇನಾಗ್ತದೆ, ಚೇಂಜ್ ಇದು ಲ್ಯಾಟ್ರಲ್ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಆಗ್ತದೆ. ಹಂಗಾರೆ ಲಾಂಗಿಟ್ಯೂಡನಲ್ ಸ್ಟ್ರೈನ್ ಈಕ್ವಲ್ ಟು P/AE ಆಗ್ತದೆ. P ಅಂತಂದರೆ 100 × 10⁻³ ಕೊಟ್ಟಿದ್ದಾನೆ, ಡಿವೈಡೆಡ್ ಬೈ ಏರಿಯಾ ಅಂದರೆ 100 × 100 ಅಂತೆ. ನೆಕ್ಸ್ಟು ಇ ಅಂತಂದರೆ 2 × 10⁵ ಅಂತೆ. 10⁵ ಮತ್ತು ಇವು 10⁵ ಕ್ಯಾನ್ಸಲ್ ಆಯಿತು. ಇದು ಎಷ್ಟಾಯ್ತು, ಇದು 2 × 10⁻² ಅಂತಂದರೆ 0.5 ಆಗ್ತದೆ. ಇದು ಮ್ಯಾಲೆ 1/2 ಅಂದರೆ 0.5 × 10⁻⁴ ನಿನಗೆ ಎಪ್ಸಿಲಾನ್ ಬಂತಿದ್ದು. ಎಪ್ಸಿಲಾನ್ ಲಾಂಗಿಟ್ಯೂಡನಲ್ ಸ್ಟ್ರೈಕ್. ಮತ್ತು ಲಾಂಗಿಟ್ಯೂಡನಲನ್ನು ಪಾಯ್ಸನ್ಸ್ ರೇಷಿಯೋ ಮಲ್ಟಿಪ್ಲೈ ಮಾಡಿದ್ರೆ ಲ್ಯಾಟ್ರಲ್ ಬರ್ತದೆ. ಹಾಗಾದರೆ ಲ್ಯಾಟ್ರಲ್ ಈಸ್ ಈಕ್ವಲ್ ಟು 0.5 × 10⁻⁴ ಇಂಟು 0.25 ಅಂತ. ಓಕೆನಾ? 0.25 ಅಂತ. ಇದನ್ನು ನೀವು ಮಲ್ಟಿಪ್ಲೈ ಮಾಡಿದರೆ 0.25 × 5 ಈಸ್ 1.25. ದಿಸ್ ಈಸ್ 1.25 × 10⁻⁴ ಸ್ಟ್ರೈನ್ ಬಂತು. ಇಷ್ಟಕ್ಕೆ ದಣೆ ಆರಬಾರ್ದು, ಇನ್ನೂ ಮುಂದೆ ಹೋಗ್ಬೇಕು. ಯಾಕಂದ್ರೆ ಅವ ನಮಗೇನು ಕೇಳೋಣ, ಚೇಂಜ್ ಇನ್ ಬ್ರೆಡ್ತ್ ಡಿವೈಡೆಡ್ ಬೈ ಒರಿಜಿನಲ್ ಬ್ರೆಡ್ತ್ ಈಸ್ ಯುವರ್ ಲ್ಯಾಟ್ರಲ್ ಸ್ಟ್ರೈನ್ ಆಗಿರೋದ್ರಿಂದ ನಮಗೆ ಕೇಳ್ತಾ ಇದ್ದಾನೆ ಚೇಂಜ್ ಇನ್ ಬ್ರೆಡ್ತ್. ದೇರ್ ಫೋರ್ ದಿಸ್ ಈಸ್ 1.25 × 10⁻⁴ ಈ ಬ್ರೆಡ್ತ್ ಮಲ್ಟಿಪ್ಲೈ ಮಾಡೋದು. ಬ್ರೆಡ್ತ್ ಎಷ್ಟದಾಯಿತು,
100 ಅದ. therefore if you multiply this one to 100, 1.25 into 10⁻⁻4 into 100 ಮಾಡಿದೆ ಅಂದರೆ ಅದು ಕ್ಯಾನ್ಸಲ್ ಆಗಿ 1.25 into 10⁻⁻2 ಬರ್ತದೆ. -2 ಅಂದರೆ 100, therefore 0.00125 is the correct answer. ನೋಡ್ಕೋ, 0.00125 is the correct answer. Correct? Then the principal stress in principal planes are 30 Newton per mm square tensile and 50 Newton per mm square compression. The shear stress in the plane, ಇವು ಒಂಥರ ಡೇಂಜರ್ ಕ್ವಶನ್ ಅದ ಇದು. ಓಕೆ, ಇಲ್ಲಿ ಇಂಗ್ಲೀಷಿಗೆ ಭಾಳ ನಾವು ಮಹತ್ವ ಕೊಡಬೇಕು. ಇದು ಕ್ವಶನ್ ಒಳಗಡೆ ಟೆಕ್ನಿಕಲ್ ಜೊತೆಗೆ ಇಂಗ್ಲೀಷ್ ಭಾಳ ಇಂಪಾರ್ಟೆಂಟ್. ಏನಂತಂದ್ರೆ ಪ್ರಿನ್ಸಿಪಲ್ ಸ್ಟ್ರೆಸ್ ಅಂತ ಹೇಳಿದನ, ಪ್ರಿನ್ಸಿಪಲ್ ಪ್ಲೇನ್ ಅಂತ ಹೇಳಿದನ, ಆ ಪ್ರಿನ್ಸಿಪಲ್ ಪ್ಲೇನ್ ಮೇಲೆ ಒಂದು ಸ್ಟ್ರೆಸ್ ಹಿಂಗದ, ಇನ್ನೊಂದು ಸ್ಟ್ರೆಸ್ ಹಿಂಗದ. ಯಾಕಂದ್ರೆ ಎರಡು ಇರ್ತಾವೆ ಪ್ರಿನ್ಸಿಪಲ್ ಸ್ಟ್ರೆಸ್ ಪ್ಲೇನ್ಸ್, ಒಂದು ಮೇಜರ್ ಪ್ರಿನ್ಸಿಪಲ್ ಪ್ಲೇನ್, ಮೈನರ್ ಪ್ರಿನ್ಸಿಪಲ್ ಪ್ಲೇನ್ ಅಂತೇಳಿ. ಒಂದರೊಳಗೆ ಅದು 30 ಅದ, ಇನ್ನೊಂದರೊಳಗೆ 50 ಅದ, ಮೇಜರ್ ಮೈನರ್, ಡೋಂಟ್ ವರಿ. ಓಕೆ, ದ ಶಿಯರ್ ಸ್ಟ್ರೆಸ್ ಇನ್ ದ ಪ್ಲೇನ್ ಅಂತೇಳಿ ನಾ ಹೌದಾ, ಇನ್ ದ ಪ್ಲೇನ್ ಅಂತಂದಿದ್ದಕ್ಕೋಸ್ಕರ ಇದು ಭಾಳ ಕನ್ಫ್ಯೂಸಿಂಗ್ ಆಗ್ತದೆ. ಶಾಣೆ ಹುಡುಗರಿಗೆ ಕನ್ಫ್ಯೂಸ್ ಮಾಡೋ ಕ್ವಶನ್ ಇದು. ಆ ಪ್ಲೇನಿನಲ್ಲಿ ಶಿಯರ್ ಸ್ಟ್ರೆಸ್ ಎಷ್ಟು? ದ ದ ದ ದ ಆ ಪ್ಲೇನಿನಲ್ಲಿ ಶಿಯರ್ ಸ್ಟ್ರೆಸ್ ಎಷ್ಟು ಅಂತ ಕೇಳಿದರೆ, ಆ ಪ್ಲೇನುಗಳಲ್ಲಿ ಪ್ರಿನ್ಸಿಪಲ್ ಪ್ಲೇನ್ಗಳಲ್ಲಿ ಶಿಯರ್ ಸ್ಟ್ರೆಸ್ ಇರೋದೇ ಇಲ್ಲ. ನೀ ಇದನ್ನು ಎಷ್ಟಾದರೂ ಇಟ್ಕೋ, ಇದನ್ನ ಎಷ್ಟಾದರೂ ಇಟ್ಕೋ, ದೇರ್ಫೋರ್ ಆನ್ಸರ್ 0 ಆಗ್ತೈತೆ. ಅಕಸ್ಮಾತಾಗಿ ಈ ಕ್ವಶನ್ ಬೇರೆ ಕೊಡಲಿ, ಈ ಕ್ವಶನ್ ಬೇರೆ ಕೊಡ್ತೀನಿ ನೋಡು, ಎಲ್ಲ ಸೇಮೇ ಹೇಳ್ತೀನಿ, ಏನೂ ಡಿಫ್ರೆನ್ಸ್ ಹೇಳಲ್ಲ. ಇಲ್ಲಿಂದ ಅದ ಶಿಯರ್ ಸ್ಟ್ರೆಸ್ ಇನ್ ದ ಪ್ಲೇನ್ ಅಂತ ಬೇರೆ ಬಿಡ, ಶಿಯರ್ ಸ್ಟ್ರೆಸ್ ಅಥವಾ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಇನ್ ದ ಬ್ಲಾಕ್ ಅಂತ ಹೇಳ್ಬೋದು, ಅಥವಾ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಅಟ್ ದಟ್ ಪಾಯಿಂಟ್ ಅಂತ ಹೇಳ್ಬೋದು, ಅಟ್ ದಟ್ ಪಾಯಿಂಟ್ ಅಂತ ಹೇಳ್ಬೋದು. ಪ್ಲೇನ್ ಅಂತ ವರ್ಡ್ ಯೂಸ್ ಮಾಡ್ಬೋದು. ಹೌದಾ, ಅಟ್ ದಟ್ ಪಾಯಿಂಟ್ ಅಥವಾ ಇನ್ ದ ಬ್ಲಾಕ್ ಇಂಥವೇನಾರ ಕೇಳಿದಂದ್ರೆ ಅವಾಗ ನೀವು ಟೋಮ್ಯಾಕ್ಸ್ ಕಂಡಿಡಕ್ಕೆ ಟ್ರೈ ಮಾಡೋದು. ಟೋಮ್ಯಾಕ್ಸ್ ಈಕ್ವಲ್ ಟು σ1 - σ2/2 ಬರ್ತೈತೆ. ಅವಾಗ ಆನ್ಸರ್ ನೋಡ್ಕೋಬೇಕು. ಅದಕ್ಕೂ ಆನ್ಸರ್ ಐತಿ, ಇಲ್ಲಿ ಹುಷಾರಿರ್ಬೇಕು. ಅದಕ್ಕೆ 0 ಹಾಕಬೇಕಾದ್ರೆ ಶಾಣರಿಗೂ ಕನ್ಫ್ಯೂಸ್ ಮಾಡೋ ಕ್ವಶನ್ ಇದು. ಪೋಲಾರ್ ಮಾಡ್ಯುಲಸ್ ಫಾರ್ ಸಾಲಿಡ್ ಶಾಫ್ಟ್ ಆಫ್ ಡಯಾಮೀಟರ್ ಡಿ ಅಂತ ಕೇಳಿದಾನೆ. ಫಸ್ಟ್ ಇಕ್ವೇಷನ್ ಬರೀ ದೊಡ್ಡದು, T/J = gθ/L = τ/r ಅಂತೇಳಿ. ಕರೆಕ್ಟಾ? ಇದರೊಳಗಡೆ ಟೋ ಒಂದೇದು ಲಾಸ್ಟ್ನೇದು ಬರ್ಕೊ, ಟೋ T/R/J ಅಂತೇಳಿ. ಇದರೊಳಗಡೆ ಟಿ ಅಂದರೆ ಟಾರ್ಕ್ /J/R ಅಂತ ಬರೆದ್ರೆ ಇದಕ್ಕೆ ಪೋಲಾರ್ ಮಾಡ್ಯುಲಸ್ ಅಂತ ಕರೀತಾರೆ. ಇದಕ್ಕೆ ಪೋಲಾರ್ ಮಾಡ್ಯುಲಸ್ ಅಂತಾರೆ. ಪೋಲಾರ್ ಮಾಡ್ಯುಲಸ್ ಅಂದರೆ J/R ಅಂತ. ಜೆ ಅಂತಂದ್ರೆ ಏನಂದರೆ πd⁴ / 32, 64 ಅಲ್ಲ 32 ಡಿವೈಡೆಡ್ ಬೈ ಇದು D/2 ಆಗ್ತಾಯಿತ್ತು. 2 1 2 16 ಡಿ 1 ಹೋಯ್ತು 1 ಹೋಯ್ತು, ಕೆಳಗಡೆ ಏನು ಉಳಿದಿಲ್ಲ, ಮೇಲ್ಗಡೆ πd³ / 6 ಉಳಿತದ, πd³ / 16 ಉಳಿತದ. ದೇರ್ಫೋರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದ ರೇಷಿಯೋ ಆಫ್ ಎಲಾಸ್ಟಿಸಿಟಿ ಆಫ್ ಅ ಸ್ಟೀಲ್ ಟು ದ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆಫ್ ಅ ಕಾಂಕ್ರೀಟ್ ಅಂತ ಕೇಳ್ತಾನೆ. ಅಂದರೆ ES / EC ಈಸ್ ಆಲ್ವೇಸ್ ಅ ಮಾಡ್ಯುಲರ್ ರೇಷಿಯೋ, ಎಮ್ ಅಂತ ಕರೀತಾರೆ. ರೈಟಾ? ದಟ್ ಇಸ್ ದ ಮಾಡ್ಯುಲರ್ ರೇಷಿಯೋ. ಬರೀ ಸ್ಟೀಲ್ ಕಾಂಕ್ರೀಟ್ ಅಂತ ಅಷ್ಟ ಅನ್ನೋಕೆ ಹೋಗಬೇಡ, ಅಷ್ಟು ಸ್ಟ್ರಿಕ್ಟಾಗಿ ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ಮಾಡ್ಯುಲರ್ ರೇಷಿಯೋ ಈಸ್ ಈಕ್ವಲ್ ಟು E1 / E2. ಯಾವುದಾದ್ರೂ E1 ಇರಲಿ, ಯಾವುದಾದ್ರೂ E2 ಇರಲಿ, ಬಟ್ ಕಂಡೀಷನ್ ಏನಂದರೆ E1 ಮಸ್ಟ್ ಬಿ ಗ್ರೇಟರ್ ದ್ಯಾನ್ E2. ಇದಕ್ಕೆ ಮಾಡ್ಯುಲರ್ ರೇಷಿಯೋ ಅಂತ ಕರೀತಾರೆ. ರೈಟಾ? ಮಾಡ್ಯುಲರ್ ರೇಷಿಯೋ. ನೆಕ್ಸ್ಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗದ. ನಿನಗೆ ಮಾಡ್ಯುಲರ್ ರೇಷಿಯೋ ಅಂದ್ರೆ ಏನು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅಂತ ತಿಳ್ಕೊಳಮ್ಮ. ನನ್ನ ಅಬ್ದಿ ಯಾವ ಅಂತ ಮೊದಲು ಕಟ್ಟಾಕ್ತೀನಿ. ಬಟ್ ಪಾಯ್ಸನ್ಸ್ ರೇಷಿಯೋ ಅನ್ನೋದು ನನಗೆ ಗೊತ್ತೈತಿ. ಆದ್ದರಿಂದ ಇಲ್ಲಿ ಹೇಳಿರ್ತಕ್ಕಂಥ ಇಕ್ವೇಷನ್ನು ಪಾಯ್ಸನ್ಸ್ ರೇಷಿಯೋ ಅಲ್ಲ ಅಂದಿರೋದ್ರಿಂದ ಇದನ್ನು ಕಾಟಾಕ್ತೀನಿ. ಇದನ್ನು ಕಾಟಾಕಿದ ತಕ್ಷಣ ಬೋತ್ ಎ ಆ್ಯಂಡ್ ಬಿ ಅಂತೂ ರಾಂಗ್ ಆನ್ಸರ್ ಆಗ್ತದೆ. ಕಣ್ಣು ಮುಚ್ಚಿ ಮಾಡ್ಯುಲರ್ ರೇಷಿಯೋ ಹಾಕಿ ಬರ್ಬೋದು. ಇಫ್ ದ ಟೆನ್ಸೈಲ್ ಸ್ಟ್ರೆಸ್ ಇನ್ ಅ ಟೆಸ್ಟ್ ಸ್ಪೆಸಿಮೆನ್ ಈಸ್ ಡಬಲ್ಡ್ ಅಂಡರ್ ಯೂನಿಯಾಕ್ಸಿಯಲ್ ಲೋಡಿಂಗ್ ದ ಸ್ಟ್ರೇನ್ ಎನರ್ಜಿ ಡೆನ್ಸಿಟಿ ಅಂತ ಕೇಳ್ತೀನಿ. ಓಕೆ, ಸ್ಟ್ರೇನ್ ಎನರ್ಜಿ ಡೆನ್ಸಿಟಿ ಕೇಳೋಣ. ಒಂದು ಬಾರ್ ಅದ, ಆ ಬಾರಲ್ಲಿ ಯೂನಿಯಾಕ್ಸಿಯಲ್ ಒಳಗಡೆ ಲೋಡನ್ನು ಟೆನ್ಸೈಲ್ ಲೋಡನ್ನು ಹಾಕ್ತಿದ್ದಾರೆ. ಸ್ಟ್ರೇನ್ ಎನರ್ಜಿ ಫಾರ್ಮುಲಾ ಏನಂತಂದ್ರೆ P² L / 2AE. ದಿಸ್ ಇಸ್ ಅ ಸ್ಟ್ರೇನ್ ಎನರ್ಜಿ ವೆನ್ ಯೂನಿಯಾಕ್ಸಿಯಲ್ ಲೋಡ್ ಇಸ್ ಗಿವನ್. ಬಟ್ ಇದನ್ನು ನಾನು ಸ್ಟ್ರೆಸ್ ಒಳಗೆ ಕನ್ವರ್ಟ್ ಮಾಡಬೇಕು ಅನ್ನೋದಾತಂದ್ರೆ ಅದು ಏನಾಗ್ತಾ σ² / 2E ಅಂತ ಬರ್ತೈತಿ. ನೀವು ಆಮೇಲೆ ಒಂದು ಸ್ವಲ್ಪ ಇದನ್ನು ವಾಲ್ಯೂಮ್ ಅವು ಏನೇನು ಇರ್ತಾವೆ ಇಲ್ಲಿ ಅವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ σ² / E ಅಂತ ಬರ್ತದೆ. ಬಟ್ ಇಲ್ಲಿ ಏನು ಕೇಳಾಕತ್ತೆ ನಾವು ಅಂತಂದ್ರೆ ದ ಟೆನ್ಸೈಲ್ ಸ್ಟ್ರೆಸ್ ಇನ್ ದ ಸ್ಪೆಸಿಮನ್ ಈಸ್ ಡಬಲ್ಡ್. ಓಕೆ, ಒಂದು ಸತಿ ಸಿಗ್ಮಾ ಇತ್ತು, ಇನ್ನೊಂದು ಸತಿ
2 ಸಿಗ್ಮಾ ಆಗ್ತೈತಿ, ಅದು ಸ್ಕ್ವೇರ್ ಆಗ್ತೈತೆ ಅಂದ್ರೆ 4 ಟೈಮ್ಸ್ ಆಗ್ತೈತಿ. therefore increased by 4 times is the correct answer. The magnitude of the resultant of two forces acting at a point with the angle 30 degree between them shown. Okay, ಇದು ಡೈರೆಕ್ಟ್ ಕ್ವಶನ್. ಇದು p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್ ಪ್ಲಸ್ 2pq ಕಾಸ್ ಥೀಟಾ. ಥೀಟಾ ಅಂದರೆ 30 ಡಿಗ್ರಿ ಹಾಕೋ, ಪಿ ಅಂದರೆ ಇದನ್ನ ಹಾಕೋ, ಕ್ಯೂ ಅಂದರೆ ಇದನ್ನ ಹಾಕೋ, ಈಕ್ವಲ್ ಟು ಆರ್ ಸ್ಕ್ವೇರ್ ಅಂತ ಬರ್ತದೆ. ಆರ್ ಬೇಕಿತ್ತಂದ್ರೆ ಇದಕ್ಕೆ ರೂಟ್ ಹಾಕೋ, ಅವಾಗ ಆನ್ಸರ್ ಬರ್ತದೆ. ಆ ಆನ್ಸರ್ನ ನೀವು ಟಿಕ್ ಮಾಡ್ಕೊ. ಡಿ ಈಸ್ ದ ಕರೆಕ್ಟ್ ಆನ್ಸರ್. ರೈಟಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ದ ರೇಡಿಯಸ್ ಆಫ್ gyration given moment of inertia I and the area of cross section A. ಓಕೆ, ಈ ನೋಡಿ ಇದಕ್ಕೊಂದು ಹಿಂಟ್ ಕೊಡಲಿ ನಿಮಗೆ. ರೇಡಿಯಸ್ ಆಫ್ ಗೈರೇಷನ್ ಅಂದ್ರೆ ಏನು ಗೊತ್ತಿಲ್ಲ ರೀ ಸರ್ ನಮಗೆ, ಬಟ್ ರೇಡಿಯಸ್ ಅಂದ್ರೆ ಗೊತ್ತೈತ್ರಿ ಸರ್ ನಮ್ಗೆ. ರೇಡಿಯಸ್ ಯೂನಿಟ್ ಏನಪ್ಪ? ರೇಡಿಯಸ್ ಯೂನಿಟ್ ಮೀಟ್ರ್ ರೀ ಸರ್. ಹಂಗಾರೆ ಮೀಟ್ರ್ ಬರ್ತಕ್ಕಂಥ ಯಾವುದು ಅದ ಇದ್ರೊಳಗಡೆ ನೋಡ್ಕೊಂಬಿಡೋಣ. ಇಲ್ಲಿ ನೋಡು, ಇಲ್ಲಿ ಮೀಟ್ರ್ ಸ್ಕ್ವೇರ್ ಕೊಟ್ಟನ, ಇಲ್ಲಿ ಕೆಳಗಡೆ ಮೀಟ್ರ್ ಪವರ್ 4 ಕೊಟ್ಟನ. ಇವೆರಡು ಕ್ಯಾನ್ಸಲ್ ಆಗಿ 1 ಮೀಟ್ರ್ ಸ್ಕ್ವೇರ್ ಆಗ್ತದೆ. ಅದಕ್ಕೆ ರೂಟ್ ಹಾಕ್ಯಾನ ಅಂದಮೇಲೆ 1 ಮೀಟರ್ ಇದ್ರದ್ದು ಯೂನಿಟ್ ಬರ್ತದೆ. ರಾಂಗ್. ಇದು ಏರಿಯಾ ಮೀಟ್ರ್ ಸ್ಕ್ವೇರ್ ಒಳಗದ, ಇದ್ರದ್ದು ಏರಿಯಾ ಮೀಟ್ರ್ ಪವರ್ 4 ಅದ. ಕ್ಯಾನ್ಸಲ್ ಆಗಿ 1 ಮೀಟ್ರ್ ಸ್ಕ್ವೇರ್ ಬರ್ತದೆ. ಇದು ರೇಡಿಯಸ್ ಆಗಕ್ಕೆ ಸಾಧ್ಯ ಇಲ್ಲ. ರಾಂಗ್. ಐ ಸ್ಕ್ವೇರ್ ಕೊಟ್ಟನ, ಐ ಅಂದ್ರೆ ಎಮ್ ಪವರ್ 4 ಐತಿ. ಮತ್ತೆ ಸ್ಕ್ವೇರ್ ಮಾಡಿದ್ರೆ 8 ಆಯ್ತು, ಡಿವೈಡೆಡ್ ಬೈ ಎಮ್ ಸ್ಕ್ವೇರ್ ಆಗ್ತದೆ. ಎಮ್ ಸ್ಕ್ವೇರ್ ಅವು ಕ್ಯಾನ್ಸಲ್ ಆದವು ಅಂದ್ರೆ ಎಮ್ ಪವರ್ 2 1 2 4 ಬರ್ತದೆ. ಸ್ಕ್ವೇರ್ ರೂಟ್ ಹಾಕಿದೆ ಅಂದರೆ ಎಮ್ ಸ್ಕ್ವೇರ್ ಆನ್ಸರ್ ಬರ್ತದೆ. ರೇಡಿಯಸ್ ಅಂತ ಹೇಳಿರೋದ್ರಿಂದ ಇದು ರಾಂಗ್ ಆನ್ಸರ್. ಇದರೊಳಗಡೆ ಎಮ್ ಪವರ್ 4 ಅದ, ಡಿವೈಡೆಡ್ ಬೈ ಎಮ್ ಸ್ಕ್ವೇರ್ ಅದ. ಇದಕ್ಕೆ ರೂಟ್ ಹಾಕಿದ್ದೀನಿ, ಇದು ಕ್ಯಾನ್ಸಲ್ ಆಯಿತು, ಎಮ್ ಸ್ಕ್ವೇರ್ ಉಳಿತು. ಎಮ್ ಸ್ಕ್ವೇರ್ದು ರೂಟ್ ಅಂತಂದ್ರೆ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಮೀಟ್ರ್ ಉಳಿತದೆ. ರೇಡಿಯಸ್ಸು ಮತ್ತು ಮೀಟ್ರ್ ಯೂನಿಟು ಸೇಮ್ ಆಗ್ತದೆ. ದೇರ್ಫೋರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈ ಕ್ವಶನ್ನು ನನಗೆ ಯಾಕೋ ಇದು ಗ್ರೇಸ್ ಮಾರ್ಕ್ಸ್ ಕೊಡಬೇಕಿತ್ತವ, ಬಟ್ ಅವಾಗ ಗ್ರೇಸ್ ಮಾರ್ಕ್ಸ್ ಕೊಡಲಾರ್ದ ಈ ಆಪ್ಷನ್ ಕೊಟ್ಟಿದ್ದಾನ. ಇದನ್ನು ಬರ್ತದೆ ನನಗೆ ಆನ್ಸರು, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆದರೂ ನಿಮ್ಗೆ ಹೇಳ್ತೀನಿ. ಇಫ್ ದ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ ಅ ಬಿಲ್ಡಿಂಗ್ ಈಸ್ 42,000, ಇಟ್ಸ್ ಕಾರ್ಪೆಟ್ ಏರಿಯಾ ಈಸ್ 100 ಮೀಟರ್ ಸ್ಕ್ವೇರ್ ಆ್ಯಂಡ್ ದ ಪ್ಲಿಂತ್ ಏರಿಯಾ ಈಸ್ 30% ಮೋರ್ ದೆನ್ ದ ಕಾರ್ಪೆಟ್ ಏರಿಯಾ, ದೆನ್ ದ ಪ್ಲಿಂತ್ ರೇಟ್ ಈಸ್ ಅಂತೇಳಿ. ಒಂದೇದು ಯಾಕೆ ಅಂತ ಇದ್ರದ್ದು ಫಸ್ಟ್ ನಿಮ್ಗೆ ಹೇಳ್ತೀನಿ. ಕಾರ್ಪೆಟ್ ಏರಿಯಾ ಅಂತಂದ್ರೆ ಇಷ್ಟು ಇರ್ತೈತಿ, ಇದು ಕಾರ್ಪೆಟ್ ಏರಿಯಾ ಅಂತೇಳಿ. ಪ್ಲಿಂತ್ ಏರಿಯಾ ಅಂದ್ರೆ ಅದಕ್ಕಿಂತ ದೊಡ್ಡದಿರ್ತೈತಿ. ಇದು ಕಾರ್ಪೆಟ್ ಏರಿಯಾ ಎಷ್ಟೈತೆ ಅಂತ ಕೊಟ್ಟನ? 100 ಅಂತ ಕೊಟ್ಟನ. ಪ್ಲಿಂತ್ ಏರಿಯಾ ಎಷ್ಟು ಅಂತ ಕೊಟ್ಟನ ಅಂದರೆ ಇದು ಜಾಸ್ತಿ ಅದ ಅಂತ. ಎಷ್ಟು ಜಾಸ್ತಿ ಅದ? 30% ಜಾಸ್ತಿ ಅದ. ಅಂದರೆ ಈ 100ಗೆ 30%, ಯಾಕಂದ್ರೆ ಮೋರ್ ದೆನ್ ಕಾರ್ಪೆಟ್ ಏರಿಯಾಕ್ಕಿಂತ 30% ಜಾಸ್ತಿ ಇದೆ ಅಂತಂದ್ರೆ ಇದೊಂದು 30 ಐತಿ. ಟೋಟಲ್ ಏರಿಯಾ ಎಷ್ಟೈತಿಗೆ? 130 ಮೀಟರ್ ಸ್ಕ್ವೇರ್ ಆಯ್ತಿಗೆ. ಇದು 130 ಮೀಟರ್ ಸ್ಕ್ವೇರ್ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡೋಕೆ 130 ಮೀಟರ್ ಸ್ಕ್ವೇರ್ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡೋಕೆ ಅವನಿಗೆ 42,000 ರೂಪೀಸ್ ಹಿಡಿದಂತ ತಿಳಿತಾ? 42,000 ರೂಪೀಸ್ ಅವ ಖರ್ಚು ಮಾಡಿ ಕಟ್ತಾ ಇದ್ದಾನೆ ಅಂತಂದರೆ ಓಕೆ, ನೋ ಪ್ರಾಬ್ಲಮ್. 42,000 ರೂಪೀಸು ಬಿಲ್ಡಿಂಗ್ ಕಾಸ್ಟ್ ಅದ. ಅದು ಎಸ್ಟಿಮೇಟೆಡ್ ದ ವ್ಯಾಲ್ಯೂ ಆಫ್ ಅ ಬಿಲ್ಡಿಂಗ್ ಎಷ್ಟದ? 42,000 ಅದ. ಯೂಶ್ವಲಿ ಮತ್ತು 42,000 ಅಂದಮೇಲೆ ಇದು ಕಾರ್ಪೆಟ್ ಏರಿಯಾದ ಇರ್ತೈತಿ. ಇದು ಕಾಸ್ಟ್ ಆಫ್ ಕಾರ್ಪೆಟ್ ಏರಿಯಾನ ಇರ್ತೈತಿ. ಸಾರಿ, ಪ್ಲಿಂತ್ ಏರಿಯಾ ಇರ್ತೈತಿ. ಇದು ಪ್ಲಿಂತ್ಗಿಂತನೂ ಜಾಸ್ತಿ ಇಡಬೇಕು. ಆ್ಯಕ್ಚುಲಿ ಪ್ಲಿಂತ್ಗಿಂತನೂ ಜಾಸ್ತಿ ಇಡಬೇಕು. ಆದರೂ 42,000 ಬಿಲ್ಡಿಂಗ್ ಅಂದಮೇಲೆ ಅದು ಕನ್ಸಿಡರ್ ಮಾಡ್ತೇನೆ. ಇಲ್ಲಿ ಪ್ಲಿಂತ್ ರೇಟ್ ಅಂತ ಕೇಳಿದಾನೆ ಅಂದಮೇಲೆ ಪರ್ ಮೀಟರ್ ಸ್ಕ್ವೇರ್ಗೆ ಹೇಳ್ಬೇಕು. ಒಂದೇ ಇಂಟರ್ಪ್ರಿಟೇಷನ್ ಅಂದು ಪರ್ ಮೀಟರ್ ಸ್ಕ್ವೇರ್ಗೆ ಹೇಳ್ಬೇಕು. ಅರ್ಥ ಆಯ್ತಾ? ಪರ್ ಮೀಟರ್ ಸ್ಕ್ವೇರ್ಗೆ ಹೇಳ್ಬೇಕು. ಆಮೇಲೆ 42,000 ಏನು ಕೊಟ್ಟನಲ್ಲ, ಇದೇ ಆನ್ಸರನ್ನೇ ನಾನು ಪ್ಲಿಂತ್ ರೇಟ್ ಅಂತೇಳಿ ಕನ್ಸಿಡರ್ ಮಾಡಿ ಮುಂದಕ್ಕೆ ಹೋಗಿ ಕಾರ್ಪೆಟ್ ಏರಿಯಾದ ರೇಟ್ ಕಂಡುಹಿಡ್ಬೇಕು ನಾ. ಯಾಕಂದ್ರೆ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ ಅ ಬಿಲ್ಡಿಂಗ್ ಈಸ್ 42,000 ಅಂತೆ. ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ ಅ ಬಿಲ್ಡಿಂಗ್ ಈಸ್ 42,000 ಅಂದ್ರೆ ಬಿಲ್ಡಿಂಗ್ ಅಂದ್ಮೇಲೆ ಪ್ಲಿಂತ್ ಅಂತ ಹಿಡ್ಕೊಂಡು ಮಾಡ್ತಿರ್ತಾನೆ. ಕಾರ್ಪೆಟ್ದಂತ ತಿಳ್ಕೊಂಡು ಮಾಡಿದ್ದ ಅಂತಲೂ ತಿಳ್ಕೊಳ್ಳೋಣ ಅಕಸ್ಮಾತಾಗಿ. ಸರ 42,000 ಪ್ಲಿಂತ್ ಏರಿಯಾಕ್ಕೆ ಅಲ್ರಿ ಸರ್, ಅದು ಕಾರ್ಪೆಟ್ ಏರಿಯಾಕ್ಕೆ ತೊಗೊಂಡು ಕನ್ಸ್ಟ್ರಕ್ಟ್ ಮಾಡ್ತಾರ್ರಿ ಅಂತ ನೀವೇನರ ಅಂದರೆ ಆವಾಗ ಆಪ್ಷನ್ಗಳು 42,000ಕ್ಕಿಂತ ಜಾಸ್ತಿದು ಬರಬೇಕಿಲ್ಲ. ಅದಕ್ಕಿಂತ ಕಾಸ್ಟ್ ಜಾಸ್ತಿದು ಬರಬೇಕು. ಜಾಸ್ತಿದು ಬರ್ತಾ ಇಲ್ಲ, ಆಪ್ಷನ್ ಇದನ್ನು ಕೊಟ್ಟನವ. ಓಕೆ, ದೇರ್ ಫೋರ್ ಐ ಆಮ್ ನಾಟ್ ಗೆಟಿಂಗ್. ನಿಮ್ಗೇನರ ಅರ್ಥ ಆಗ್ತಿದ್ರೆ ಹೇಳ್ರಿ. ಇದನ್ನು ನಾ ಒಂದು ಟೆಕ್ಸ್ಟ್ ಬುಕ್ ಒಳಗೆ ನೋಡಿದ ಪ್ರಕಾರ ಏನಂದ್ರೆ 42,000 ರೂಪೀಸ್ ತೊಗೊಂಡಿದ್ದ ಅದು ಒಟ್ಟು ಓವರಾಲ್ ಬಿಲ್ಡಿಂಗಿಗಂತೆ. ಅಂದರೆ ಈಗ ನಿನಗೆ 130 ಮೀಟರ್ ಸ್ಕ್ವೇರು ಟೋಟಲ್ ಅದ. ಅದರೊಳಗಡೆ 30 ಮೀಟರ್ ಸ್ಕ್ವೇರ್ ಏನಿದು ಪ್ಲಿಂತ್ದು ಏರಿಯಾ ಅದ, ಓನ್ಲಿ ಎಕ್ಸ್ಕ್ಲೂಡಿಂಗ್ ಪ್ಲಿಂತ್ ಅದ. ದೇರ್ ಫೋರ್ 30 ಡಿವೈಡೆಡ್ ಬೈ 130% ಆಫ್ 42,000 ಮೈನಸ್ ಮಾಡ್ಕೊಂಡ್ರೆ 307 ಎಷ್ಟದು
32307 ಬರ್ತದೆ. ಇದು ಆನ್ಸರ್ ಆಗ್ತದೆ ಹೌದಾ. ಬಟ್ ಇದು ತಪ್ಪು ನನಗೆ ಅನ್ಸುತ್ತೆ. ಅವ ಇಲ್ಲಿ ಕಾಮ ಕೊಡೋ ಬದಲು ಹಿಂಗೆ ಕೊಡಬೇಕಿತ್ತು 323.07 ಹಿಂಗೆ ಏನಾದರೂ ರೇಟ್ ಕೊಟ್ಟಿದ್ರೆ ಅದಕ್ಕೆ ರೇಟ್ ಅಂತೀನಿ ಪರ್ ಮೀಟರ್ ಸ್ಕ್ವೇರ್ದ ರೇಟ್ ಅಂತ ಕನ್ಸಿಡರ್ ಮಾಡೋದು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಿಮಗೆ ಏನಾರು ತಿಳಿದಿತ್ತಂದರೆ ನನಗೆ ಸ್ವಲ್ಪ ಹೇಳ್ರಿ ಯಾರು. ಇನ್ ಸ್ಟೋನ್ ಮೆಷನರಿ ಬಾಂಡ್ ಸ್ಟೋನ್ಸ್ ಆರ್ ಬಾಂಡ್ ಸ್ಟೋನ್ಸ್ ಅಂತ ಕೇಳ್ತಾರೆ. ಬಾಂಡ್ ಸ್ಟೋನ್ಸ್ ಅಂತ ಇರ್ತಾವೆ, ಉದ್ದಕ್ಕಿರ್ತಾವೆ, ವಾರ್ಡ್ಗಟ್ಟಲೆ ಅಗ್ಲ ಇರ್ತಾವೆ. ದಟ್ ಇಸ್ ಕಾಲ್ಡ್ as ಸ್ಟೋನ್ಸ್ ಪ್ಲೇಸ್ಡ್ ಥ್ರೂ ದ ಫುಲ್ ಥಿಕ್ನೆಸ್ ಆಫ್ ದ ವಾಲ್. ಸಸ್ಪೆನ್ಷನ್ ಬ್ರಿಡ್ಜ್ ಆರ್ ಕನ್ಸ್ಟ್ರಕ್ಟೆಡ್. ಸಸ್ಪೆನ್ಷನ್ ಬ್ರಿಡ್ಜ್ ಅಂದರೆ ಹಿಂಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಟೈಪ್ ಇರ್ತಾವೆ. ಅದು ಅವ್ನು ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂದ್ರೆ ಇನ್ನು ಅರ್ಥಕ್ವೇಕ್ ಪ್ರಾನ್ ಝೋನ್ ಅಂತ ತಪ್ಪು ಅಳಗಾಡ್ತದೆ, ವೈಬ್ರೇಟ್ ಆಗ್ತಿರುತ್ತೆ. ವೆರಿ ಲಾರ್ಜ್ ಸ್ಪ್ಯಾನ್ ಆರ್ ಟು ಬಿ ಕವರ್ಡ್ ವಿದೌಟ್ ದ ಪಾಸಿಬಿಲಿಟಿ ಆಫ್ ಪ್ರೊವೈಡಿಂಗ್ ದ ಇಂಟರ್ಮೀಡಿಯೇಟ್ ಪಿಯರ್ಸ್. ಕರೆಕ್ಟ್, ಕೆಳಗಡೆ ಪಿಯರ್ಸ್ ಕೊಡೋಕೆ ನಿನಗೆ ಆಪ್ಷನ್ಸ್ ಇಲ್ಲ, ವಿದೌಟ್ ಅಂದಿದ್ದಾನೆ, ಅದ್ರ ಸಲುವಾಗಿ ಇದು ಕರೆಕ್ಟ್ ಅನ್ಸುತ್ತೆ. ವೇರ್ ಸ್ಪ್ಯಾನ್ಸ್ ಆರ್ ಲೆಸ್ ದ್ಯಾನ್ 30 ಮೀಟರ್ ಆ್ಯಂಡ್ ವಿಂಡ್ ವೆಲಾಸಿಟಿ ಇಂಟೆನ್ಸಿಟೀಸ್ ಹೈ. ವಿಂಡ್ ಇಂಟೆನ್ಸಿಟಿ ಹೈ ಲೆಸ್ ದ್ಯಾನ್ 30 ಅಂದರೆ ಸಾಯಿಸ್ಬೇಕಂತ ಮಾಡ್ರಿ ನಾವು ಅವ್ರನ್ನ, ತಪ್ಪು. ಇನ್ನು ಹಿಲ್ಲಿ ರೀಸನ್ಸ್ ಅಂತ ಬೇಡ. therefore B is the correct answer. Initial setting time of ordinary Portland cement. ಎಷ್ಟು ಇರ್ತದೆ? ಇನಿಷಿಯಲ್ ಅಂದನ 30 ಮಿನಿಟ್ಸಾ 120 ಅಂತಲ್ಲ. ಇದು ನೋಡಿ, ಇದಂತೂ ಅಲ್ಲ ಇದನ್ನೂ ಅಲ್ಲ. ನಿಮಗೆ ಕನ್ಫ್ಯೂಸ್ ಆಗೋದು 10 hours ಮತ್ತು 30 minutes ಎರಡರೊಳಗೆ ಬಂದು ಕನ್ಫ್ಯೂಸ್ ಆಗ್ತಿರ್ತದ. ಕರೆಕ್ಟ್ ಆಗಿದ್ರೆ ಇದು ಫೈನಲ್ ಸೆಟ್ಟಿಂಗ್ ಕೇಳಿದ್ರೆ 600. ಇದು ರಿಪೀಟ್ ಆಗೈತಲ್ಲ ಇದು ಕ್ವಶನ್ ನಾವು ನೋಡಿದ್ವಿ. ಇದು 84 ರಿಪೀಟ್ ಆಗೈತೆ. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಕಾಸಸ್ ರ್ಯಾಪಿಡ್ ಸೆಟ್ಟಿಂಗ್ ಸಿಮೆಂಟ್. ನಿಮಗೊಂದು ಇಷ್ಟು ಮಾತ್ರ ಓದಿ ಅಂತೇಳಿ ಒಂದು ನೋಟ್ಸ್ ಹಾಕಿದ್ವಿ ನೋಡಿ ಇದರೊಳಗಡೆ ನಮ್ಮ ಚಾನಲ್ ಒಳಗೆ. ಅದರೊಳಗಡೆ ಕೆಲವು ಕಾಂಪೋನೆಂಟ್ಸನ್ನು ಬರ್ದಿದ್ದೀನಿ, ಇವನು ಕೇಳ್ತಾರೆ ಅಂತೇಳಿ. ಅದರೊಳಗಡೆ ಇದು ಒಂದು ಕ್ವಶನ್ ರೈಟಾ, ದಟ್ ಯು ಹ್ಯಾವ್ ಟು ಆನ್ಸರ್. ದ ಟಿಂಬರ್ ಕ್ಯಾನ್ ಬಿ ಮೇಡ್ ಮೋರ್ ಫೈರ್ ರೆಸಿಸ್ಟೆಂಟ್ ಬೈ ಸರ್ ಅಬೆಲ್ಸ್ ಪ್ರೊಸೆಸ್ ಅಂತ ಬರ್ತದೆ. ದೆನ್ ದ ಸೆಂಟ್ರಲ್ ಲೈನ್ ಮೆಥಡ್ ಈಸ್ ಸ್ಪೆಷಲಿ ಅಡಾಪ್ಟೆಡ್ ಫಾರ್ ಎಸ್ಟಿಮೇಷನ್ ಆಫ್ ಆಲ್ ದಿ ಅಬೌವ್. ನೆಕ್ಸ್ಟ್ ಡ್ಯಾಂಪ್ ಪ್ರೂಫ್ ಕೋರ್ಸ್. ಪ್ಲಿಂತ್ ಬಂದಮೇಲೆ ಒಂದು ಸಣ್ಣದೊಂದು ಕೋರ್ಸ್ ಹಾಕ್ತಾರೆ. ಅದಾದಮೇಲೆ ಇಟ್ಟಂಗಿಯಿಂದ ಮಣ್ಣಿ ಕಟ್ಟಕ್ಕೆ ಶುರು ಮಾಡ್ತಾರೆ. ಇದು ಕೆಳಗಡೆದು ನಡಬರ್ಕ್ ಒಂದು ಕೋರ್ಸ್ ಹಾಕಿ ಅದ ಮೇಲೆ ಇಟ್ಟಂಗಿ ಮಣ್ಣಿ ಕಟ್ಟಕ್ಕೆ ಶುರು ಮಾಡ್ತಾರೆ. ಅದನ್ನು ಮೀಟರ್ ಸ್ಕ್ವೇರ್ ಒಳಗಡೆ ಎಸ್ಟಿಮೇಟ್ ಮಾಡ್ತಾರೆ. ಬಿಕಾಸ್ DPs ಇದು ಥಿಕ್ನೆಸ್ಸು ಕಾನ್ಸ್ಟೆಂಟ್ ಮೇಂಟೈನ್ ಮಾಡಿರ್ತಾರೆ ಎಲ್ಲ ಕಡೆ. ಫೈನಲ್ ಟೆಕ್ನಿಕಲ್ ಅಥಾರಿಟಿ ಆಫ್ ಅ ಪ್ರಾಜೆಕ್ಟ್ ಈಸ್ ಚೀಫ್ ಇಂಜಿನಿಯರ್. ಮಿಲಿಟರಿ ಟೈಪ್ ಆರ್ಗನೈಸೇಷನ್ ಈಸ್ ನೋನ್ ಆ್ಯಸ್, ಇದಕ್ಕೆ ಲೈನ್ ಆರ್ಗನೈಸೇಷನ್ ಅಂತ. CPM ಈಸ್ ಆಕ್ಟಿವಿಟಿ ಬೇಸ್ಡ್ ಅಥವಾ ಆಕ್ಟಿವಿಟಿ ಓರಿಯೆಂಟೆಡ್. ದೆನ್ ಆರ್ಡರ್ ಆಫ್ ವೇಸ್ಟ್ ಮಿನಿಮೈಸೇಷನ್ ಶುಡ್ ಬಿ ರೆಡ್ಯೂಸು, ರೀಯೂಸು, ರೀಸೈಕಲ್ಲು ಮತ್ತು ರಿಕವರ್. ಅದು ಹೆಂಗಂತ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಅಬೌಟ್ ದಿಸ್. ಆವ್ರೇಜ್ ಕನ್ಸಂಪ್ಷನ್ ಆಫ್ ಏರ್ ಬೈ ಆ್ಯನ್ ಅಡಲ್ಟ್ ಹ್ಯೂಮನ್ ಬೀಯಿಂಗ್ ಈಸ್ ಆಫ್ ದ ಆರ್ಡರ್ ಅಂತ ಕೇಳಿದನ. ಈ ಕ್ವಶನಿಗೆ ಆನ್ಸರು 12 ಕರೆಕ್ಟ್ ಅದ, 12 kg ಅದ. ಬಟ್ ಐ ಡೋಂಟ್ ನೋ ವೈ ದ KEA is given grace marks for this. ಯಾಕೆ ಕೊಟ್ಟಿರ್ಬೋದು ಅಂತಂದ್ರೆ ನನಗೇನು ಅನ್ಸುತ್ತಂದರೆ ದ ಆವ್ರೇಜ್ ಕನ್ಸಂಪ್ಷನ್ ಆಫ್ ಏರ್ ಬೈ ದ ಅಡಲ್ಟ್ ಹ್ಯೂಮನ್ ಬೀಯಿಂಗ್ ಇನ್ ದ ಆರ್ಡರ್ ಪರ್ ಡೇ ಅಂತ ಏನಾರು ಮೆನ್ಷನ್ ಮಾಡಿಲ್ಲ ಅಂತೇಳಿ ಯಾರು ಕಂಪ್ಲೇಂಟ್ ಮಾಡಿರ್ಬೋದು. ಸರ್ ಇಲ್ಲಿ ಏರ್ ಕನ್ಸಂಪ್ಷನ್ ಅಂತ ಕೇಳಿದ್ರೆ ಸರ್ ನೀವು ಪರ್ ಡೇ ಕೇಳಿಲ್ಲ, ಪರ್ ಅವರ್ ಕೇಳಿಲ್ಲ, ಏನು ಕೇಳಿಲ್ಲ ಅಂತ ಏನಾರು ಕಂಪ್ಲೇಂಟ್ ಮಾಡಿದ್ರೆ ಇದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ಬೋದು. ಬಟ್ ಇಟ್ಸ್ ನಾಟ್ ನೆಸೆಸರಿ. ಇಲ್ಲಿ ಕೊಟ್ಟರೆ ನಾವು 5 kg 25 12 kgಗಳು ಕೊಟ್ಟರೆ ನಂತರ 12 kg ಇಸ್ ದ ಕರೆಕ್ಟ್ ಆನ್ಸರ್. ಲೆಟ್ಸ್ ಸಿ. ದಟ್ ಲಂಡನ್ ಸ್ಮಾಗ್ ವಾಸ್ ಪ್ರೈಮರ್ಲಿ ಕಾಸ್ಡ್ ಬೈ burning of coals. Which two forms of alcohol are included in biofuels? Methanol and ethanol. Next, at what time of the day is relative humidity in the environment at the minimum? At the minimum, when the air temperature is high. Okay, na? The air temperature is high. Next question. The valve used for the prevention of reversal flow of pipeline. ವಾಲ್ಸ್ ಬಗ್ಗೆ ಎಷ್ಟು ಸತಿ ಹೇಳಿದ್ದೀನಿ ನಾವು ಹುಡುಗರಿಗೆ, ವಾಲ್ವ್ಸನ್ನು ಬೈಹಾಟ್ ಹಾಕ್ರಿ ಅಂತೇಳಿ ಒಂದು ಫಿಕ್ಸ್ ಕ್ವಶನ್ ಇರ್ತದೆ ಅಂತ ಹೇಳಿದ್ದೀನಿ. ಅದು ನೋಡ್ಕೊಡ್ರಿ. ಪಾಪ್ಯುಲೇಷನ್ ಆಫ್ ಅ ಸಿಟಿ 2000 82,300. ಇಫ್ ದ ಆವ್ರೇಜ್ ಪರ್ಸೆಂಟೇಜ್ ಇನ್ಕ್ರೀಸ್ ಪಾಪ್ಯುಲೇಷನ್ ಪರ್ ಡಿಕೇಡ್ 35% ಅದ. ದೆನ್ ದ ಪಾಪ್ಯುಲೇಷನ್ ಆಫ್ ಅ ಸಿಟಿ ಆಫ್ಟರ್ 2020 ಅಂತಂದರೆ ಪರ್ ಡಿಕೇಡಿಗೆ 25. ಅದು ಯಾವ ಮೆಥಡ್ ಹಾಕ್ಬೇಕಂತ ಹೇಳಿಲ್ಲ, ಸುಮ್ಮ ಆರಾಮಾಗಿ ಮಾಡಿರಿ. 82,300ಗೆ ಇದು 35% ಜಾಸ್ತಿ ಮಾಡು, 1.35 ಮಲ್ಟಿಪ್ಲೈ ಮಾಡು, ಆನ್ಸರ್ ಬರ್ತೈತಿ.
ಬಂದಮೇಲೆ ಮತ್ತೆ ಅದಕ್ಕೆ ಇನ್ನೊಮ್ಮೆ 1.35 ಮಾಡಿ, ಯಾಕಂದರೆ 2 ಡಿಕೇಡಿಗೆ ಮಾಡ್ಕೊಬೋದು. ಆನ್ಸರ್ ತಾನಾಗಿ ಓಡಿ ಬಂದ್ಬಿಡ್ತದೆ. ಮಾಡಿ ನೋಡೋಣ. 82300 ಇಂಟು 1.35 ಇಂಟು 1.35. ದ ಆನ್ಸರ್ ಈಸ್ 1499999 ಅಂತಂದರೆ ಸಿ ಈಸ್ ದ ಕರೆಕ್ಟ್ ಆನ್ಸರ್. The sewer which transports the sewage into the point of treatment is called treatment ಬರೋದು outflow sewers. ಕರೆಕ್ಟಾ? ನೆಕ್ಸ್ಟ್ ಸ್ಲಜ್ ಬಲ್ಕಿಂಗ್ ಕ್ಯಾನ್ ಕಂಟ್ರೋಲ್ಡ್ ಬೈ ಕ್ಲೋರಿನೇಷನ್. ಅದು ಸ್ಲಜ್ ಡೈಜೆಷನ್ ಪ್ರೊಸೆಸ್ ಒಳಗಡೆ ಬರ್ತೈತಿ. ಹೋದ್ರಿ. ಡ್ಯಾಶ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಟು ಟ್ರೀಟ್ ದ ವೇಸ್ಟ್ ವಾಟರ್ generated from the pulp and the paper industry. There is a black liquor is the very difficult to treat. Right? Thank you very much. ಇನ್ನು ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ಮತ್ತೆ ಬೇರೆ ಬೇರೆ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.